ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಹಾಯ್. ದಿನ 2 21 ದಿನಗಳ ಬೇಸಿಗೆ ಶಿಬಿರದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಮಹಾವತಾರ್ ಬಾಬಾಜಿ ಗುರುಗಳು ಹಾಗೂ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಹಾಗೂ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಇವತ್ತಿನ ತರಗತಿಯಲ್ಲಿ ಸ್ವಲ್ಪ ಧ್ಯಾನ, ಅಬಾಕಸ್ ಮತ್ತೆ ನೀತಿ ಕಥೆಗಳು, ಮುಖ್ಯವಾಗಿ ಇವತ್ತು ಸಂಗೀತ. ನಾವೆಲ್ಲರೂ ಕೂಡ ಸಂಗೀತ ಕಲಿತೇವೆ ಮಕ್ಕಳೇ. ಎಲ್ರಿಗೂ ಖುಷಿನಾ? ಓಕೆ ಓಕೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಹೇಮಾ ಮೇಡಮ್. ನೆಕ್ಸ್ಟ್ ಮೇಡಮ್ನ ವೆಲ್ಕಮ್ ಮಾಡಿ ಮೇಡಮ್. ನಮಸ್ತೆ. ಇವಾಗ ನಾವು ಲತಾ ಮೇಡಮ್ ವೆಲ್ಕಮ್ ಮಾಡೋಣ, ಮತ್ತೆ 5 ನಿಮಿಷ ಧ್ಯಾನ ಮಾಡೋಣ ಮಕ್ಕಳ. ಲತಾ ಮೇಡಮ್ ನಮಸ್ತೆ. ಸಂಜೆಯ ತರಗತಿಗೆ ನಿಮಗೆ ಸ್ವಾಗತ. ಪುಟಾಣಿ ಮಕ್ಕಳಿಗೆ ನೀವು ಇವಾಗ ಅಬಾಕಸ್ ಹೇಳ್ಕೊಡ್ಲಿಕ್ಕಂತ ಬಂದಿದ್ದೀರಾ. ಎಲ್ರ ಪರವಾಗಿ ನಾನ್ ನಿಮ್ಮನ್ನ ವೆಲ್ಕಮ್ ಮಾಡ್ತೀನಿ. 5 ನಿಮಿಷದ ಧ್ಯಾನ ಮಾಡೋಣ ಎಲ್ಲ ಸೇರಿ. 5 ನಿಮಿಷ ಆದ ನಂತರ ನಾವೆಲ್ಲ ಅಬಾಕಸ್ ಕಲಿಯೋಣ. ಸ್ವಾಗತ ಮೇಡಮ್. ಇವಾಗ ಮಕ್ಕಳ ಎಲ್ಲ ಧ್ಯಾನ ಮಾಡೋಣವಾ? 5 ಮಿನಿಟ್ಸ್, ಓನ್ಲಿ 5 ಮಿನಿಟ್ಸ್. ಓಕೆ, ಧ್ಯಾನ ಮುದ್ರೆಗೆ ಬರೋಣ. ಎಲ್ಲ ಹೀಗೆ ಲಾಕ್ ಮಾಡಿ ಆರಾಮಾಗಿ ಕುತ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಎಲ್ಲ ನೀರ್ ಕುಡ್ದಿದ್ದೀರಾ? 1 ಸಿಪ್ ನೀರು ಆದ್ಮೇಲೆ ಕುಡಿತೀರಂತೆ. ಓಕೆ, ಬ್ರೇಕ್ ಕೊಡೋಣ. 5 ನಿಮಿಷ ಆದ್ಮೇಲೆ ಸ್ವಲ್ಪ ಬ್ರೇಕ್. ಎಲ್ಲ ಲಾಕ್ ಮಾಡ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣು ಮುಚ್ಚಿ. ಕ್ಲೋಸ್ ಯುವರ್ ಐಸ್. ಆಲ್ ಆಫ್ ಯು ಕ್ಲೋಸ್ ಯುವರ್ ಐಸ್. ತಲೆ ಎಲ್ಲ ಎತ್ತಬಾರ್ದು, ಪಕ್ಕಕ್ಕೆ ಹಾಕೊಳ್ಬಾರ್ದು, ನಿದ್ದೆ ಮಾಡ್ಬಾರ್ದು, ಮುಂದೆ ಬಾಗ್ಬಾರ್ದು, ನೇರವಾಗಿ ಕುತ್ಕೋಬೇಕು. ಆಮೇಲೆ ನಾವು ನಮ್ಮನ್ನ ಮೂಗಿನ ಕೆಳಗಡೆ ಉಸಿರನ್ನ ಗಮನಿಸ್ತಾ ಹೋಗೋಣ. ಅಬ್ಸರ್ವ್ ಯುವರ್ ಬ್ರೆತ್. ಸರಳವಾಗಿ ಸಹಜವಾಗಿ ಕೂತು ಆನಾಪಾನ ಸತಿ ಧ್ಯಾನವನ್ನ ಮಾಡೋಣ ಮಕ್ಕಳ. ಎಲ್ಲರೂ ಅಪ್ಪ ಅಮ್ಮನು ಮಾಡಿ ಮಕ್ಕಳ ಪಕ್ಕದಲ್ಲಿ ಅವರಷ್ಟಿಗೆ ಅವ್ರು ಬಿಟ್ಟು ಬಿಡಿ. ಸುಮ್ನೆ ನನ್ನ ಇನ್ಸ್ಟ್ರಕ್ಷನ್ ಮಕ್ಕಳು ಕೇಳ್ಕೊಳ್ತಾ ಹೋಗ್ತಾರೆ. ಕಣ್ಣು ಮುಚ್ಚಿ ಮೂಗಿನ ಕಡೆ ಗಮನ ಹೋಗ್ಲಿ. ಒಳಗಡೆ ಹೋಗೋ ಉಸಿರು ಗಮನಿಸೋಣ. ಯಾವ ಮೂಗಿನ ಹೊರಳೆಯಲ್ಲಿ ಹೋಗ್ತಿದೆ, ತಣ್ಣಗಿದೆಯಾ, ಉಸಿರು ಬಿಸಿ ಇದೆಯಾ ನೋಡ್ತಾ ಮಾಡೋಣ. ಅಲ್ಲಾಡ್ಬಾರ್ದು, ಕಣ್ಣು ಬಿಡಬಾರ್ದು. ನಮ್ಮ ಬ್ರೆತ್ನ ನಾವ್ ನೋಡ್ಬೇಕು. ಅಬ್ಸರ್ವ್ ಯುವರ್ ಬ್ರೀದಿಂಗ್. ಮುಖದಲ್ಲಿ ಟೆನ್ಷನ್ ಏನು ಇರಬಾರ್ದು, ಸ್ಮೈಲ್ ಇರ್ಬೇಕು. ಹ್ಯಾಪಿ ಆದ್ರೆ ತಾನೇ ಎನರ್ಜಿ ಚೆನ್ನಾಗಿ ಹೋಗೋದು ಒಳಗಡೆ. ವೆರಿ ಗುಡ್, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಮಕ್ಕಳ. ಕಂಟಿನ್ಯೂ ಮಾಡಿ. ಇನ್ನ 3 ನಿಮಿಷ ಮಾಡೋಣ. ಜಾಣ ಮಕ್ಕಳು ಉಸಿರನ್ನ ಗಮನಿಸ್ತಾ ಹಾಗೆ ಕುತ್ಕೊಳ್ಳೋಣ. ತಣ್ಣಗಾಗತ್ತೆ ಒಳಗಡೆ ಎಲ್ಲ. ಉಸಿರು ಹೋದ್ ಹಾಗೆ ಆರಾಮ್ ಅನ್ಸುತ್ತೆ. ಗಮನಿಸ್ತಾ ಹೋಗೋಣ. ಮತ್ತೆ ಮತ್ತೆ ಜಾಸ್ತಿ ರಿಲ್ಯಾಕ್ಸ್ ಆಗೋಣ, ಹ್ಯಾಪಿ ಆಗೋಣ. ಮತ್ತೆ ಉಸಿರಿನ ಮೇಲೆ ಗಮನ. 2 ಮಿನಿಟ್ಸ್ ಮಾತಾಡದೆ ಧ್ಯಾನ ಮಾಡೋಣವಾ? ಕಣ್ಣು ತೆರಿಬಾರ್ದು ಹೇಳೋವರೆಗೂ. ಜಸ್ಟ್ 2 ಮಿನಿಟ್ಸ್. ಕಣ್ಣು ಮುಚ್ಚಬೇಕು. ಲಾಸ್ಟ್ 1 ಮಿನಿಟ್.
ಈಗ ನಿಧಾನ ಕೈ ಬಿಡಿಸ್ಕೊಳ್ಳಿ. ಅನ್ಲಾಕ್ ಯುವರ್ ಫಿಂಗರ್ಸ್. ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಒತ್ತಬಾರ್ದು ಬೆರಳಿಂದ. ಪಿರಮಿಡ್ ತರ ಈ ತರ ಬೆಂಡ್ ಮಾಡಿ ನಮ್ಮ ಕೈಯಲ್ಲಿ ಬರುವಂತ ಶಕ್ತಿ ಎಲ್ಲ ಕಣ್ಣಿಗೆ ಹೋಗ್ಬೇಕು. ಕಣ್ಣನ್ನ ಬಿಟ್ಟು ಮುಚ್ಚಿ. ಓಪನ್ ಕ್ಲೋಸ್ ಓಪನ್ ಕ್ಲೋಸ್. Now slowly bring your hands down. Smile. Very good. Smile. Clap, 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 clap. ಎಷ್ಟು ಚೆನ್ನಾಗಿ ಮಾಡಿದ್ರು ಪುಟಾಣಿಗಳು. ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಚೆನ್ನಾಗಿ ಧ್ಯಾನ ಮಾಡ್ಬೋದು ಮಕ್ಕಳು ಅಂತ. ಜಾಣ ಮರಿಗಳು. ಹಾಯ್ ಎವ್ರಿಬಾಡಿ. Now we are going to invite Lata ma'am and you all are going to learn abacus. Abacus ಬಗ್ಗೆ ಎಲ್ಲ ಗೊತ್ತಾ ನಿಮ್ಗೆ? ಗೊತ್ತಾ? ಕಲಿಯೋಣವಾ ಇವತ್ತು? ಲತಾ ಮ್ಯಾಮ್ ನಮಸ್ತೆ ಮ್ಯಾಮ್. ಇವಾಗ ಅನ್ಲಾಕ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಲತಾ ಮೇಡಮ್ ನಿಮ್ ಕೋಸ್ಟ್ ಬಂದಿದೆ. ವೆಲ್ಕಮ್ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕ್ಯಾನ್ ಯು ಹಿಯರ್ ಅಸ್? ಮೇಡಮ್ ಮೈಕ್ ಹತ್ರ ಲೆಫ್ಟ್ ಸೈಡ್ ಎಂಡ್ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಮೈಕ್ ಇರುತ್ತೆ ನೋಡಿ, ಮ್ಯೂಟ್ ಅಂತಿದೆ ಅಲ್ವಾ, ಅಲ್ಲಿ ಅನ್ಮ್ಯೂಟ್ ಅದ್ರ ಮೇಲೆ ಪ್ರೆಸ್ ಮಾಡಿ. ಅನ್ಮ್ಯೂಟ್ ಆಗುತ್ತೆ. ಲತಾ ಮ್ಯಾಮ್ ಯು ಹ್ಯಾವ್ ಟು ಅನ್ಮ್ಯೂಟ್ ಯುವರ್ ಸೆಲ್ಫ್. ಅನ್ಮ್ಯೂಟ್ ಆಪ್ಷನ್ ಕೊಡಿ ಮೇಡಮ್ ಅವ್ರಿಗೆ. ಇಲ್ಲ ಅವ್ರು ಮಾಡ್ಕೋಬೇಕು ಮೇಡಮ್. ಅವ್ರು ಇದಾರಾ? ಮಾಡ್ಕೊಳ್ಬೇಕಲ್ವಾ? ಮೇಡಮ್ ಲತಾ ಮೇಡಮ್ ಪೋಸ್ಟ್ ಕೊಟ್ಟಿದೆ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಿದ್ಯಾ? ಓಕೆ, ಸಮಯ ವ್ಯರ್ಥ ಮಾಡೋದ್ ಬೇಡ. ಈಗ ವೇದವತಮ್ಮ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೇದಮ್ಮ ಶ್ಲೋಕನ ನೀತಿಕತೆನ ಹೇಳ್ತೀರಾ? ಅವ್ರು ಬರೋಷ್ಟರಲ್ಲಿ ನೀತಿಕತೆನ 5 minutes ಒಳಗಡೆ ಹೇಳಿ ಮೇಡಮ್. ಅಷ್ಟೊತ್ತಿಗೆ ಲತಾ ಮೇಡಮ್ ಕಾಲ್ ಮಾಡ್ತೀನಿ. ಎಸ್ ಮೇಡಮ್ ಹೇಳ್ತೀನಿ. ಕೇಳಿಸ್ಕೊ. ಓಕೆ ಬಾ. ಒಂದ್ ನಿಮಿಷ. ಸರಿ, ಒಂದ್ ನಿಮಿಷ. ಹಾಯ್ ಮಕ್ಕಳ, ಅಬಾಕಸ್ ಬಗ್ಗೆ ನಾವು ತಿಳ್ಕೊಳ್ಳೋಣವಾ? ಅದಕ್ಕಿಂತ ಮುಂಚೆ ನಮ್ಮ ವೇದವತಿಯಮ್ಮ ನೀತಿಕತೆ ಹೇಳ್ತಾರೆ. ಅಗಸ್ತ್ಯ, ನೀನು ಧ್ಯಾನ ಮಾಡ್ಬೇಕು. ಏನು ಧ್ಯಾನ ಮಾಡಿದ್ರೆ ನಿನ್ಗೆ ಕಾನ್ಸಂಟ್ರೇಷನ್ ಅಂದ್ರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನಿನ್ಗೆ ಬೇಕಾದ್ರೆ ಒಂದ್ ದಿವಸ ಈ ಜಾದೂಗಾರ ಕ್ಲಾಸೇ ಕೊಡೋಣ, ನೀನ್ ಮಾಡಿ ಅಂತೆ. ಏನು ನೀನ್ ಜಾದೂ ತುಂಬಾ ಮಾಡ್ತೀಯ ಅಗಸ್ತ್ಯ, ಕೇಳಿಸ್ತಾ ಇದೀಯಾ? ಓಕೆ, ಈಗ ಕತೆ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ಕಾಡಲ್ಲಿ ಒಂದು ಇರುವೆ ಇತ್ತಂತೆ. ಸಾರಿ, ಒಂದು ಚಿಟ್ಟೆ, ಅದು ಅಂಟು ಇರ್ತದಲ್ಲ ಅದು. ಮತ್ತೆ ಒಂದು ಮಿಡತೆ ಇರ್ತಂತೆ. ಚಿಟ್ಟೆ ತುಂಬಾ ಅಂದ್ರೆ ತುಂಬಾ ಶ್ರಮಜೀವಿ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೆ. ಅದು ಬೇಸಿಗೆ ಕಾಲದಲ್ಲಿ ದಿನಾ ಆಹಾರ ಸಂಗ್ರಹಿಸುತ್ತೆ. ಮಿಡತೆ ಮಾತ್ರ ಏನ್ ಮಾಡುತ್ತೆ, ದಿನ ಇಡೀ ಹಾಡ್ತಾ ಆಡ್ತಾ ಕಾಲ ಕಳೀತಾ ಇರುತ್ತೆ. ಚಿಟ್ಟೆ ಅದನ್ನ ನೋಡಿ ಹೇಳ್ತದೆ, ಮಳೆಗಾಲ ಬರತ್ತೆ, ಈಗ್ಲೇ ಆಹಾರ ಸೇರ್ಸಿ ಇಟ್ಕೋ ಅಂತ ಹೇಳುತ್ತೆ. ಅದಕ್ಕೆ ಮಿಡತೆ ಹೇಳುತ್ತೆ, ಇನ್ನೂ ಸಮಯ ಇದೆ ಅಂತ ಹೇಳಿ ಕೇರ್ಲೆಸ್ ಆಗಿ ಹೇಳುತ್ತೆ. ಆಮೇಲೆ ಸ್ವಲ್ಪ ದಿವಸದ ನಂತರ ಮಳೆಗಾಲ ಬರುತ್ತೆ. ಚಿಟ್ಟೆ ಅದ್ರ ಮನೆಗೆ ಹೋಗಿ ಅದು ಸಂಗ್ರಹಣೆ ಸ್ಟಾಕ್ ಮಾಡಿ ಇಟ್ಟಿರ್ತದಲ್ಲ, ಆಹಾರ ತಿನ್ಕೊಂಡ್ ಸುಖವಾಗಿರುತ್ತೆ. ಆದ್ರೆ ಮಿಡತೆ ಏನ್ ಮಾಡುತ್ತೆ, ಹಸುವಿನ ತೊಂದರೆ ಅದಕ್ಕೆ ಅನುಭವ ಶುರು ಆಗುತ್ತೆ. ಆಗ ಅದು ತನ್ನ ತಪ್ಪನ್ನು ಅರಿತುಕೊಳ್ಳುತ್ತೆ. ಅಂದ್ರೆ ಇದರಿಂದ ನಮ್ಗೆ ಏನು ತಿಳಿಯುತ್ತೆ ಅಂದ್ರೆ, ಮುಂದಿನ ದಿನಗಳನ್ನು ಯೋಚಿಸಿ ಈಗಲೇ ನಾವು ಶ್ರಮ ಪಡಬೇಕು. ಹಾಗೆಯೇ ದಿನ ಯೋಗ
ಧ್ಯಾನ ಮಾಡ್ಬೇಕು. ತಿಳಿತಾ ಮಕ್ಳೇ? ಅರ್ಥ ಆಯ್ತಾ? ಅಶ್ವಿನಿ ಕೇಳಿಸ್ತಾ? ಹೇಮಾ ಮೇಡಮ್ ಕೇಳಿಸ್ತಾ? ಮೇಡಮ್ ನೀತಿ ಕತೆ ಹೇಳಿದ್ರಲ್ಲ, ಮುಗ್ದೋಯ್ತು. ಓಕೆ, ಥ್ಯಾಂಕ್ ಯು ವೇದವತಮ್ಮ. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ. ಮಕ್ಕಳೆಲ್ಲರಿಗೂ ಥ್ಯಾಂಕ್ ಯು ಕೇಳಿಸ್ಕೊಂಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಮಕ್ಳೇ. ಕೇಳಿದ್ರ ನೀತಿ ಕತೆ? ಎಲ್ರಿಗೂ ಅರ್ಥ ಆಯ್ತಾ? ಸೂಪರ್, ಕ್ಲಾಪ್ಸ್ ನಮ್ಮ ಮಕ್ಳಿಗೆ, ದೊಡ್ಡ ಚಪ್ಪಾಳೆ. ಓಕೆ ನೀವು ಮ್ಯೂಟ್ ಮಾಡ್ಕೊಂಬಿಡಿ. ಓಕೆ. ನಾಗರತ್ನಮ್ಮ ಮೇಡಮ್ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ. ಅಶ್ವಿನಿ ಮೇಡಮ್, ಲತಾ ಮ್ಯಾಮ್ದು ಅನ್ಮ್ಯೂಟ್ ಆಗಿದೆ. ಆಗಿದ್ಯಾ? ಮತ್ತೆ ಮಾತಾಡಿ ಮೇಡಮ್. ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ. ಎಷ್ಟೊತ್ತಾಗುತ್ತೆ ನಮಸ್ತೆ. ಹೇಳಿ. 10 minutes ನಮಸ್ತೆ ಸಾಕು. ಮೇಡಮ್. ಹೌದಾ? ನಮಸ್ತೆ. ಸ್ಟಾರ್ಟ್ ಮಾಡಿ ಮೇಡಮ್. ನನ್ನ ಹೆಸರು ಲತಾ. ನನ್ನ ತಂದೆ ತಾಯಿಗೆ, ಗುರು ಹಿರಿಯರಿಗೆ ಮತ್ತೆ ಬಾಬಾ ಗುರುಜಿಯರು ನನ್ನ ವಂದನೆಗಳು. ನಾನು ಅಬಾಕಸ್ ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮಕ್ಕಳಿಗೆಲ್ಲ ಇವತ್ತು ಅಬಾಕಸ್ ಇನ್ಸ್ಟ್ರೂಮೆಂಟ್ ಇದೆಲ್ಲ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಮಕ್ಕಳಿಗೆಲ್ಲ ಎಲ್ಲರಿಗೂ ಅಬಾಕಸ್ ಎಲ್ಲ ಗೊತ್ತಿದ್ಯಾ? ಎಲ್ರಿಗೂ ಮಕ್ಕಳಿಗೆಲ್ಲ ಎಲ್ರಿಗೂ ಗೊತ್ತಿದ್ಯಾ? ಎಲ್ಲರ ಹತ್ರ ಇನ್ಸ್ಟ್ರೂಮೆಂಟ್ ಇದೆಯಾ? ಎಲ್ಲರ ಹತ್ರ ಇನ್ಸ್ಟ್ರೂಮೆಂಟ್ ಇದೆಯಾ? ಹಾಯ್ ಚಿಲ್ಡ್ರನ್. ಹಾಯ್. ಅದ್ರ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ಓಕೆ ಓಕೆ ಓಕೆ. ನೋಡಿ, ಯಾಕೆಂದ್ರೆ ನಿನ್ನೆ ಇನ್ಸ್ಟ್ರೂಮೆಂಟ್ ತರೋದಾಗ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಅದು ಏನು ಇಂಟ್ರೊಡಕ್ಷನ್ ಕೊಡ್ತೀರಿ, ನಾಡಿದ್ದು ತರ್ತಾರೆ. ಓಕೆ 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 ಮ್ಯಾಮ್. ಓಕೆ, ನೋಡಿ ಮಕ್ಕಳೇ, ಇದು ಅಬಾಕಸ್ ಇನ್ಸ್ಟ್ರೂಮೆಂಟ್. ನೋಡಿ ಹೀಗಿರುತ್ತೆ ಅಬಾಕಸ್ ಇನ್ಸ್ಟ್ರೂಮೆಂಟ್. ನೋಡಿ, ಇದು ಫಸ್ಟ್ ಅಬಾಕಸ್ ಅಂತ ಶುರುವಾಗಿದ್ದು ಜಪಾನ್ ಅಲ್ಲಿ. ಅದನ್ನ ಈಗಲೂ ತುಂಬಾ ಹಿಂದೆ ಎಲ್ಲ ಜಪಾನಿನಲ್ಲಿ ಯೂಸ್ ಮಾಡ್ತಿದ್ರು. ಈಗಲೂ ಇದೆಲ್ಲ ಮಾಡ್ತಾರೆ, ಯೂಸ್ ಮಾಡ್ತಾರೆ ಅಬಾಕಸ್ನ. ನೋಡಿ ಹೀಗಿರುತ್ತೆ ಅಬಾಕಸ್ ಇನ್ಸ್ಟ್ರೂಮೆಂಟ್, ಹೀಗಿರುತ್ತೆ. ಇದು ಹೇಗೆ ಯೂಸ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ಯಾವಾಗ್ಲೂ ನಿಮ್ಮ ರೈಟ್ ಹ್ಯಾಂಡ್ ಅಲ್ಲಿ ಒಂದ್ ಪೆನ್ಸಿಲ್ ಇಟ್ಕೊಂಡಿರ್ಬೇಕು. ರೈಟ್ ಹ್ಯಾಂಡ್ ಅಲ್ಲಿ ನೀವು ಹೇಗೆ ರೈಟಿಂಗ್ ಹೇಗ್ ಮಾಡ್ತೀರಾ ನೋಡಿ, ಹೀಗೆ ಇಟ್ಕೊಂಡಿರ್ಬೇಕು. ಮತ್ತೆ ನಾವು ಅಬಾಕಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ನೋಡಿ ಹೀಗಿರ್ಬೇಕು. ಈ ಫಿಂಗರ್ ಹೀಗಿರ್ಬೇಕು. ಇದೇನಂತಾರೆ ಇದು ಗೊತ್ತಾ? ಲ್ಯಾಡರ್ ಫಿಂಗರ್ ಅಂತಾರೆ. ಇದು ಸ್ನೇಕ್ ಫಿಂಗರ್ ಅಂತಾರೆ. ದಿಸ್ ಈಸ್ ಲ್ಯಾಡರ್ ಫಿಂಗರ್, ಸ್ನೇಕ್ ಫಿಂಗರ್. ಓಕೆ, ಲ್ಯಾಡರ್ ಫಿಂಗರ್, ಸ್ನೇಕ್ ಫಿಂಗರ್. ಹೌ ಟು ಹೋಲ್ಡ್ ದ ಅಬಾಕಸ್? ನೋಡಿ, ಈಗ ಕಾಣಿಸ್ತಾ ಇದೆಯಾ ನಿಮ್ಗೆಲ್ಲ? ನೋಡಿ ಹೀಗೆ ಇಟ್ಕೋಬೇಕು, ಹೀಗೆ ಇಟ್ಕೋಬೇಕು. ರ್ಯಾಪಿಡ್ ಬೋ ಹೀಗೆ ಕಾಣಿಸ್ಬೇಕು, ಹೀಗಿರ್ಬೇಕು, ಯಾವಾಗ್ಲೂ ಹೀಗಿರ್ಬೇಕು. ಓಕೆ, ನೋಡಿ ಇದೇನಂತಾರೆ ಗೊತ್ತಾ? ಈ ಫುಲ್ ಇದಕ್ಕೆ ಅಬಾಕಸ್ ಫ್ರೇಮ್, ಫ್ರೇಮ್ ಆಫ್ ದ ಅಬಾಕಸ್. ನೋಡಿ ಸರೌಂಡಿಂಗ್, ಫ್ರೇಮ್ ಆಫ್ ದ ಅಬಾಕಸ್. ಇದು ಒಂದು ಲೈನ್ ಇದೆ ನೋಡಿ, ಬ್ಲಾಕ್ ಲೈನ್. ಇದು ಡಿವೈಡರ್, ಇದು ಡಿವೈಡರ್. ಈ ಡಿವೈಡರ್ ಮಧ್ಯೆ 5 ಡಾಟ್ಸ್ ಇರುತ್ತೆ. 5 ಡಾಟ್ಸ್ ಅಲ್ಲಿ ನಾವ್ ಯಾವಾಗ್ಲೂ ಮಿಡಲ್ ಡಾಟ್ಸ್ ಮಾತ್ರ ತಗೋತೀವಿ. ಮಿಡಲ್ ಡಾಟ್ ಅಲ್ಲಿ ಮಾತ್ರ ನಾವು ಮಾಡೋದು. ಓಕೆ ಚಿಲ್ಡ್ರನ್, ಹೇಗೆ ಅಂತ ಗೊತ್ತಾಯ್ತಾ ಇವಾಗ? ಫ್ರೇಮ್ ಆಫ್ ದ ಅಬಾಕಸ್, ಡಿವೈಡರ್, ಅರ್ಥ ಆಯ್ತಾ? ದಿಸ್ ಈಸ್ ಅಪ್ಪರ್ ಬೀಡ್ಸ್, ದಿಸ್ ಈಸ್ ಲೋಯರ್ ಬೀಡ್ಸ್. ಅಪ್ಪರ್ ಬೀಡ್ಸ್, ಲೋಯರ್ ಬೀಡ್ಸ್, ಅರ್ಥ ಆಯ್ತಾ? ಹೇಗೆ ಹೀಗೆಲ್ಲ ಮಿಕ್ಸಪ್ ಆಗಿದೆ ಅಲ್ವಾ? ನಾನು ನೆಕ್ಸ್ಟ್ ಇನ್ನೊಂದ್ಸರಿ ಬೇರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ತೋರಿಸಿ, ದೊಡ್ಡ ಇನ್ಸ್ಟ್ರೂಮೆಂಟ್ ಅಲ್ಲಿ. ಇದು ಹೀಗೆ ನಾವು ಮಾಡ್ಬೇಕಾದ್ರೆ ಝೂಮ್ ಅಂತ ಮಾಡ್ಬೇಕು. ರೈಟ್ ಟು ಲೆಫ್ಟ್ ಝೂಮ್ ಅಂತ ಮಾಡಿದ್ರೆ ಅಪ್ಪರ್ ಬೀಡ್ಸ್ ಅಪ್ ಇರುತ್ತೆ, ಲೋಯರ್ ಬೀಡ್ಸ್ ಲೋ ಇರುತ್ತೆ. ಆಗ ನಾವು ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಬೋದು. ನಾವ್ ಯಾಕೆ ಅಬಾಕಸ್ ಎಲ್ಲ ಮಾಡ್ತಿದೀವಿ, ಏಕ್ ಮಾಡ್ತಿದೀವಿ ಅಂತ ಗೊತ್ತಾ ಮಕ್ಳೇ ನಿಮ್ಗೆಲ್ಲ? ಮ್ಯಾಥ್ಸ್ ಕ್ಯಾಲ್ಕುಲೇಷನ್ಗೆ, ಸ್ಕಿಲ್, ಮೆಮೊರಿ. ಓಕೆನಾ? ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಮ್ಯಾಥ್ಸ್ ನಿಮ್ಗೆ ಚೆನ್ನಾಗಿ ಮಾಡಕ್ ಬರುತ್ತೆ, ಮೆಮೊರಿ ಇಂಪ್ರೂವೈಸ್ ಆಗುತ್ತೆ. ನಾವು ಲೆಫ್ಟ್ ಹ್ಯಾಂಡ್ ಅಲ್ಲಿ ಅಬಾಕಸ್ ಇಟ್ಕೊಂಡ್ರೆ ರೈಟ್ ಬ್ರೈನ್ ಯೂಸ್ ಆಗುತ್ತೆ. ನಾವು ರೈಟ್ ಅಲ್ಲಿ ನಾವು ಬರೆಯೋದು ಎಲ್ಲ ಮಾಡಿದ್ರೆ ಲೆಫ್ಟ್ ಬ್ರೈನ್ ಯೂಸ್ ಆಗುತ್ತೆ. ನಮ್ಮ ಮೆಮೊರಿ ಇಂಪ್ರೂವ್ ಆಗೋದಕ್ಕೋಸ್ಕರ ನಾವು ಅಬಾಕಸ್ ಮಾಡ್ತಿದೀವಿ. ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗಿ ಮಾಡ್ಬೋದು ನಾವು. ಓಕೆ ಚಿಲ್ಡ್ರನ್, ಎಲ್ರಿಗೂ ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ನಾನು ನಿಧಾನಕ್ಕೆ ಹೇಳ್ತಿದ್ಯಾ, ಅರ್ಥ ಆಗ್ತಿದ್ಯಾ ಪುಟ ಎಲ್ರಿಗೂ? ಓಕೆ, ಎಲ್ರಿಗೂ ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಕ್ಲಾಸ್ ಇಂದ ನಾನು ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಈಗ ಎಲ್ಲರಿಗೆ ಅರ್ಥ ಆಗಿದ್ಯಾ? ಈಗ ನೋಡಿ ಫಾಸ್ಟ್ ಆಗಿ ಎಲ್ಲ ಮಾಡೋದೆಲ್ಲ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ತುಂಬಾ ಈಸಿ ಆಗುತ್ತೆ.
ಓಕೆನಾ? ಇದು ಲ್ಯಾಡರ್ ಫಿಂಗರ್, ಸ್ನೇಕ್ ಫಿಂಗರ್. ನಾವು ಪ್ಲಸ್ ಅಂದ್ರೆ ಯಾವಾಗ್ಲೂ ಆಡ್ ಅಂತ ಹೇಳ್ತೀವಿ, ನಾವು ಮೈನಸ್ ಅಂದ್ರೆ ಲೆಸ್ ಅಂತ ಹೇಳ್ತೀವಿ. ಮ್ಯಾಮ್ ಫಿಂಗರ್ ಅಂತ ಸ್ವಲ್ಪ ಹೇಳಲ್ಲ. ಕೆಳಗಡೆ ಮಾಡಿ ತೋರಿಸಿ ಲತಾ ಮ್ಯಾಮ್. ಫಿಂಗರ್ ಮಕ್ಳಿಗೆ ಕ್ಲಿಯರ್ ಆಗಿ ಕಾಣ್ತಿಲ್ಲ, ಲ್ಯಾಡರ್ ಫಿಂಗರ್ ಎಲ್ಲ. ಒಂದ್ಸರಿ ಕೈ ಸ್ವಲ್ಪ ಮಧ್ಯಕ್ಕೆ ಇಟ್ಕೊಂಡು ತೋರಿಸಿ. ಓಕೆ, ನೋಡಿ ಲ್ಯಾಡರ್ ಫಿಂಗರ್, ಸ್ನೇಕ್ ಫಿಂಗರ್. ಸ್ನೇಕ್ ಫಿಂಗರ್, ನೀವು ಸ್ನೇಕ್ ಅಂಡ್ ಲ್ಯಾಡರ್ ಎಲ್ಲ ಆಡಿರ್ತೀರಲ್ವಾ ನೀವು? ಸ್ನೇಕ್ ಅಂಡ್ ಲ್ಯಾಡರ್ ಎಲ್ಲ ಗೊತ್ತಲ್ವಾ? ಎಲ್ಲ ಮಕ್ಳಿಗೂ ಗೊತ್ತಿರುತ್ತೆ. ಲ್ಯಾಡರ್ ಫಿಂಗರ್ ಗೋ ಅಪ್, ಸ್ನೇಕ್ ಫಿಂಗರ್ ಕಮ್ ಡೌನ್. ಓಕೆ, ಲ್ಯಾಡರ್ ಫಿಂಗರ್ ಗೋ ಅಪ್, ಸ್ನೇಕ್ ಫಿಂಗರ್ ಕಮ್ ಡೌನ್. ನೋಡಿ ಮ್ಯಾಥ್ಸ್ಗೆ ನಮ್ಗೆ ಇದೆರಡೇ ಫಿಂಗರ್ ಯೂಸ್ ಆಗೋದು. ಈ ಲೆಫ್ಟ್ ಹ್ಯಾಂಡ್ ಬರೀ ಹೋಲ್ಡ್ ಮಾಡಿರ್ತೀವಿ ಇನ್ಸ್ಟ್ರೂಮೆಂಟ್ ನ, ನಾವು ಲೆಫ್ಟ್ ಅಲ್ಲಿ ಏನು ಆಮೇಲೆ ಯೂಸ್ ಮಾಡ್ತೀವಿ. ಓಕೆ, ಫಸ್ಟ್ ಲೆವೆಲ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಏನು ಯೂಸ್ ಮಾಡಲ್ಲ ನಾವು. ಓಕೆ, ಆಡ್ ಅಂದ್ರೆ ಏನು? ಪ್ಲಸ್. ಲೆಸ್ ಅಂದ್ರೆ ಏನು? ಮೈನಸ್. ಅರ್ಥ ಆಗಿದ್ಯಾ? ಓಕೆನಾ? ಎಲ್ರಿಗೂ ಅರ್ಥ ಆಗ್ತಿದೆ ನಿಮ್ಗೆ? ಲ್ಯಾಡರ್ ಫಿಂಗರ್, ಸ್ನೇಕ್ ಫಿಂಗರ್. ಹೋಲ್ಡ್ ಮಾಡೋದ್ ಗೊತ್ತಾಯ್ತು, ಅಬಾಕಸ್ ಫ್ರೇಮ್ ಗೊತ್ತಾಯ್ತು, ಡಿವೈಡರ್ ಗೊತ್ತಾಯ್ತು, ಅಪ್ಪರ್ ಬೀಟ್ಸ್ ಗೊತ್ತಾಯ್ತು, ಲೋಯರ್ ಬೀಟ್ಸ್ ಗೊತ್ತಾಯ್ತು. ಎಲ್ರಿಗೂ ಅರ್ಥ ಆಗ್ತಿದ್ಯಾ ಪುಟ್ಟ ನಿಮ್ಗೆಲ್ಲ? ನೆಕ್ಸ್ಟ್ ಎಲ್ಲ ನಾವೆಲ್ಲ ಅಡಿಷನ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ, ಈಗಲೇ ಮಾಡೋಣ. ಓಕೆನಾ? ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಥಮ್ಸ್ ಅಪ್. ಎಲ್ರು ಅರ್ಥ ಆಗ್ತಿದೆ ಅಂತ ಹೇಳಿ. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಗುಡ್ ಚಿಲ್ಡ್ರನ್, ಗುಡ್, ವೆರಿ ಗುಡ್, ವೆರಿ ಗುಡ್ ಚಿಲ್ಡ್ರನ್, ಲವ್ ಯು. ಓಕೆ, ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ ಪುಟ? ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ, ಇವತ್ತೇ ಮಾಡೋಣ. ಮ್ಯಾಮ್ ಹೇಮಾ ಮ್ಯಾಮ್ ಹೇಳಿ. ಪುಟಾಣಿಗಳು ಹೇಳಿ, ನಿಮ್ಗೆಲ್ಲ ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ಅಬ್ಯಾಕಸ್ ಅಂದ್ರೆ ಏನು, ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು, ಆಮೇಲೆ ನಿಮ್ಗೆ ಅಪ್ ಮಾಡಿದ್ರೆ ಏನು, ಡೌನ್ ಮಾಡಿದ್ರೆ ಏನು ಎಲ್ಲ ಗೊತ್ತಾಯ್ತಾ? ನನ್ಗ ಅನ್ಸುತ್ತೆ ಇನ್ನೊಂದ್ಸರಿ ಹೇಳ್ಬೇಕಂತ. ನಯನ ಕಡೆಯಿಂದ ಮಾತಾಡ್ಸೋಣ. ಮಾತಾಡಿ ಪುಟ್ಟ, ಆನ್ಸರ್ ಮಾಡಿ, ಅನ್ಮಿಟ್ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಹೇಳ ಮೇಡಮ್ ನಾನು? ಹೇಳಿ ಲತಾ ಮ್ಯಾಮ್. ಇನ್ನೊಂದ್ಸರಿ ಹೇಳ್ಬೇಕಾ? ಹೇಳಿ ಹೇಳಿ. ಅದು ಹೊತ್ತಾಗಿರೋದ್ರಿಂದ ಸಣ್ಣ ಸಣ್ಣ ಮಕ್ಕಳೆಲ್ಲ ಅವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಓಕೆ, ನೋಡಿ ಮಕ್ಕಳ, ಇದು ಅಬಾಕಸ್ ಇನ್ಸ್ಟ್ರೂಮೆಂಟ್. ಅಬಾಕಸ್ ಜಪಾನೀಸ್ ಅಲ್ಲಿ ಮೊದಲು ಯೂಸ್ ಮಾಡ್ತಾ ಇದ್ರು. ಈಗ ನಾವು ಇದನ್ನ ನಾವು ಇಂಡಿಯಾದಲ್ಲೂ ನಾವು ಯೂಸ್ ಮಾಡ್ತೀವಿ, ನಮಗೂ ನಾವು ಮಾಡ್ಬೇಕು ಅಂತ. ಅವರೆಲ್ಲ ತುಂಬಾ ಇಂಟೆಲಿಜೆನ್ಸ್ ಅವರೆಲ್ಲ. ಅದಕ್ಕೆ ನಾವು ಇಂಡಿಯಾದಲ್ಲಿ ನಾವು ತುಂಬಾ ಇಂಟೆಲಿಜೆನ್ಸ್ ಆಗ್ಬೇಕು ಅಂತ ನಾವು ಇದನ್ನೆಲ್ಲ ಕಲ್ತ್ಕೊಂಡು ನಾವು ಮಾಡ್ತಾ ಇದೀವಿ. ಓಕೆನಾ? ಅಬಾಕಸ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಹೀಗಿರುತ್ತೆ. ಓಕೆನಾ? ನಾವು ಯಾವಾಗ್ಲೂ ಅಬಾಕಸ್ ಫಸ್ಟ್ ಇನ್ಸ್ಟ್ರೂಮೆಂಟ್ ನ ಹೋಲ್ಡ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ಒಂದು ಪೆನ್ಸಿಲ್ ಬೇಕೇ ಬೇಕು. ಪೆನ್ಸಿಲ್ ಬೇಕು. ಇದು ಲ್ಯಾಡರ್ ಫಿಂಗರ್. ದಿಸ್ ಇಸ್ ಲ್ಯಾಡರ್ ಫಿಂಗರ್, ದಿಸ್ ಇಸ್ ಸ್ನೇಕ್ ಫಿಂಗರ್. ಲ್ಯಾಡರ್ ಫಿಂಗರ್ ಗೋ ಅಪ್, ಸ್ನೇಕ್ ಫಿಂಗರ್ ಕಮ್ ಡೌನ್. ಓಕೆ, ಅರ್ಥ ಆಗ್ತಿದ್ಯಾ? ಲ್ಯಾಡರ್ ಫಿಂಗರ್ ಗೋ ಅಪ್, ಸ್ನೇಕ್ ಫಿಂಗರ್ ಕಮ್ ಡೌನ್. ಓಕೆ, ನೋಡಿ ಇನ್ಸ್ಟ್ರೂಮೆಂಟ್ ಹೀಗಿರುತ್ತೆ. ಇದೇನ್ ಗೊತ್ತಾ? ಅಬಾಕಸ್ ಇನ್ಸ್ಟ್ರೂಮೆಂಟ್. ಇದೇನ್ ಗೊತ್ತಾ? ಅಬಾಕಸ್ ಫ್ರೇಮ್. ಫ್ರೇಮ್ ಆಫ್ ದ ಅಬಾಕಸ್. ಓಕೆ, ಇದು ಮಿಡಲ್ ಒಂದು ಲೈನ್ ಇದೆ, ಬ್ಲಾಕ್ ಲೈನ್ ಇದೆ. ಇದು ಡಿವೈಡರ್. ಓಕೆನಾ? ಇಲ್ಲಿ 5 ಡಾಟ್ಸ್ ಇರುತ್ತೆ. 5 ಡಾಟ್ಸ್ ಇರುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ ನಿಮ್ಗೆ? ಹತ್ರ ಇಟ್ಕೊಂಡ್ರೆ ಕಾಣಿಸ್ತಾ ಇದೆಯಾ? ಎಸ್ ಮೇಡಮ್. ಇಲ್ಲಿ ಮಿಡಲ್ ಡಾಟ್ ಇದೆ ನೋಡಿ. ನಾವ್ ಯಾವಾಗ್ಲೂ ಅಬಾಕಸ್ ಶುರು ಮಾಡೋದು ಈ ಮಿಡಲ್ ಡಾಟ್, ವೈಟ್ ಡಾಟ್ ಇದೆ ನೋಡಿ, ಇಲ್ಲಿಂದ ನಾವು ಶುರು ಮಾಡ್ತೀವಿ. ಓಕೆನಾ? ಇದೆಲ್ಲ ಅಪ್ಪರ್ ಬೀಟ್ಸ್, ಇದೆಲ್ಲ ಲೋಯರ್ ಬೀಟ್ಸ್. ಓಕೆ, ಅಪ್ಪರ್ ಬೀಟ್ಸ್, ಲೋಯರ್ ಬೀಟ್ಸ್. ಓಕೆ, ಹೇಗೆ ಹೋಲ್ಡ್ ಮಾಡ್ಬೇಕು ಅಂದ್ರೆ ನೋಡಿ, ಹೀಗ್ ನೋಡಿ, ನಾನೀಗ ತೋರಿಸ್ತಾ ಇದೀನಿ, ಕಾಣಿಸ್ತಾ ಇದ್ಯಾ? ನೋಡಿ, ಹೀಗ್ ಇಟ್ಕೊಂಡಿರ್ಬೇಕು. ಇದು ರ್ಯಾಪಿಡ್ ಬೋ ಕಾಣಿಸ್ತಾ ಇರ್ಬೇಕು. ಈಗ ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿರ್ಬೇಕು. ನಾವು ಯಾವಾಗ್ಲೂ ಇನ್ಸ್ಟ್ರೂಮೆಂಟ್ ಹೋಲ್ಡ್ ಮಾಡೇ ಮಾಡ್ಬೇಕು, ಕೈ ಬಿಟ್ಟು ನಾವು ಮಾಡೋ ಹಂಗಿಲ್ಲ. ಓಕೆನಾ? ಎಲ್ರಿಗೂ ಅರ್ಥ ಆಗ್ತಿದ್ಯಾ? ನಾವು ಪ್ಲಸ್ ಅಂದ್ರೆ ಆಡ್ ಅಂತೀವಿ, ಮೈನಸ್ ಅಂದ್ರೆ ಲೆಸ್ ಅಂತ ಹೇಳ್ತೀವಿ. ಓಕೆನಾ? ಎಲ್ರಿಗೂ ಅರ್ಥ ಆಗ್ತಿದ್ಯಾ ಪುಟ? ಎಲ್ರಿಗೂ ಅರ್ಥ ಆಯ್ತಾ? ನೋಡ್ತಾ ಇದ್ದೀರಾ ಎಲ್ರಿಗೂ? ಅಬಾಕಸ್ ಇನ್ಸ್ಟ್ರೂಮೆಂಟ್ ನೋಡ್ತಾ ಇದ್ದೀರಾ? ಎಲ್ಲ ಖುಷಿ ಆಯ್ತಾ? ನೆಕ್ಸ್ಟ್ ಇಂದ ಏನೇನ್ ಮಾಡ್ಬೇಕಂತೆಲ್ಲ ಹೇಳೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಗುಡ್ ಚಿಲ್ಡ್ರನ್, ಲವ್ ಯು ಚಿಲ್ಡ್ರನ್. ಓಕೆ ಮ್ಯಾಮ್, ನೆಕ್ಸ್ಟ್ ಕ್ಲಾಸ್ ಬೇರೆದೆಲ್ಲ ಮಾಡೋಣ.
ಈಗ ಥ್ಯಾಂಕ್ ಯು. ಧನ್ಯಾಕೆ ಅಂತ ಇದೆ, ಧನ್ಯಾಕೆ ಮಾತಾಡಿ. ನಿಮಗೆ ಅರ್ಥ ಆಯ್ತಾ? ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಮಕ್ಕಳ. ಅನ್ಮಿಟ್ ಮಾಡ್ಕೊಳ್ಳಿ. ಹೇಳಿ ಪುಟ. ಎಸ್ ಮ್ಯಾಮ್. ಎಲ್ಲರಿಗೂ ಅರ್ಥ ಆಗಿದೆಯಾ ಪುಟ? ಖುಷಿ ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಇಂದ ಮಾಡೋಣವಾ? ಎಸ್ ಮ್ಯಾಮ್. ಎಂಜಾಯ್ ಮಾಡ್ತೀರಾ? ಎಸ್ ಮ್ಯಾಮ್. ಕಿಟ್ ಎಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲಾನು ಪರ್ಚೇಸ್ ಮಾಡಿ ನೀವು. ನೆಕ್ಸ್ಟ್ ಯೂಸ್ ಆಗುತ್ತೆ. ಓಕೆನಾ? ಲೆಫ್ಟ್, ಓ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ, ಲೆಫ್ಟ್ ರೈಟ್ ನಮ್ಗೆ ತುಂಬಾ ಬೇಕಾಗುತ್ತೆ. ಲೆಫ್ಟ್ ಹ್ಯಾಂಡ್ ಬೇಕು, ರೈಟ್ ಹ್ಯಾಂಡ್ ಬೇಕು. ನಾವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ರೈಟ್ ಹ್ಯಾಂಡ್ ಬ್ರೈನ್ ಯೂಸ್ ಆಗುತ್ತೆ. ರೈಟ್ ಹ್ಯಾಂಡ್ ನಾವು ಯೂಸ್ ಮಾಡಿದ್ರೆ ಲೆಫ್ಟ್ ಬ್ರೈನ್ ಯೂಸ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ ಪುಟ? ಎಲ್ರಿಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಎಲ್ಲ ಮಾಡಿ. ಓಕೆ, ಡನ್ ಚಿಲ್ಡ್ರನ್. ಓಕೆ, ಥ್ಯಾಂಕ್ ಯು ಪುಟ. ಥ್ಯಾಂಕ್ ಯು. ಓಕೆ ಮ್ಯಾಮ್. ಓಕೆ, Okay, ma'am. ಥ್ಯಾಂಕ್ ಯು ವಂದನೆಗಳು. ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು. ಅಬ್ಯಾಕಸ್ Okay, ಅಂತಂದ್ರೆ ma'am, okay. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಕ್ಕಳ, ನನಗೂ ಗೊತ್ತಿಲ್ಲ. ಇನ್ಸ್ಟ್ರೂಮೆಂಟ್ ಕೂಡ ನಾನು ಇವತ್ತೇ ನೋಡ್ಕೊಂಡಿದ್ದು. ನೀವು ನೋಡ್ಕೊಂಡ್ರಿ ಅಲ್ವಾ? ಎಲ್ರು ಆನ್ಲೈನ್ ಅಲ್ಲಿ ನೀವು ಪರ್ಚೇಸ್ ಮಾಡಿ. ಇವತ್ತು ಒಂದು ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಿದ್ದಾರೆ? ಲ್ಯಾಡರ್ ಫಿಂಗರ್ ಮತ್ತೆ ಸ್ನೇಕ್ ಫಿಂಗರ್ ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಅಪ್ಪರ್ ಬೀಡ್ಸ್, ಲೋಯರ್ ಬೀಡ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಇದೆಲ್ಲ ನಾವು ತಿಳ್ಕೊಂಡಿದ್ಮೇಲೆ ನೆಕ್ಸ್ಟ್ ಕ್ಲಾಸ್ಗೆ ನಮ್ಗೆ ಯೂಸ್ ಆಗುತ್ತಲ್ವಾ? ಎಸ್, ಮತ್ತೊಮ್ಮೆ ನಮ್ಮ ಲತಾ ಮೇಡಮ್ಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ Yes. ಹೇಳ್ಕೊಟ್ರಿ ಲತಾ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಪರ್ಚೇಸ್ ಮಾಡಿದೀರಾ? ಹೌದು ಲತಾ ಮೇಡಮ್, ತೆಗೆದ್ಕೊಂಡ್ ಬಂದ್ವಿ. ಅಮೆಝಾನ್ ಅಲ್ಲಿ 9 minutes ಆಫರ್ ಅಲ್ಲಿ ಇದೆ. 139 rupees. ಓಕೆ. ಎಲ್ಲರಿಗೂ ಇದು ಮಾಹಿತಿ. ಹಾ, ಥ್ಯಾಂಕ್ ಯು. ನಿಮಗ್ ಗೊತ್ತಿತ್ತಾ? ಇಲ್ಲ ಗೊತ್ತಿಲ್ಲ. ಓಕೆ ಇದು ಮ್ಯಾಮ್. ಇವಾಗ ಈ ಓಕೆ. ಕಡೆಯಿಂದ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಒಳ್ಳೆ ಒಂದು ವಿದ್ಯೆ ಸಿಗ್ತಾ ಇದೆ ಮಕ್ಕಳಿಗೆಲ್ಲ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ಲ Okay, ಕ್ಲಾಪ್ ಮಾಡಿ ಮಕ್ಕಳ. ನಮ್ಗೆ ಥ್ಯಾಂಕ್ ಯು ಹೇಳಿ. ಕ್ಲಾಪ್. ಮೇಡಮ್ಗೆ ಒಂದು ಕ್ಲಾಪ್ಸ್ ಕೊಡೋಣ. ಎಲ್ರು ಕ್ಲಾಪ್ಸ್ ಕೊಡೋದ್ರ ಮೂಲಕ ಗ್ರಾಟಿಟ್ಯೂಡ್ ಸಲ್ಲಿಸೋಣ. ಥ್ಯಾಂಕ್ ಯು ಲತಾ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಎಸ್ ಮಕ್ಕಳ, ಇವತ್ತಿನ ದಿನ 2ರಲ್ಲಿ ನಾವೇನ್ ತಿಳ್ಕೊಂಡ್ವಿ? ನಮ್ಮ ಹೇಮಾ ಮೇಡಮ್ ಧ್ಯಾನ ಮಾಡಿಸಿದ್ರು. ಯೋಗ ಇಲ್ಲ ಅಂತ ಕೇಳ್ತಾ ಇದ್ದೀರಾ? ಖಂಡಿತ ಇರುತ್ತೆ. ಯಾವಾಗ? ನಾಳೆ. ಇವತ್ತು ಅಬಾಕಸ್ ಇದ್ದಿದ್ರಿಂದ ಅದನ್ನ ಏನ್ ಮಾಡಿದ್ವಿ? ಸ್ಕಿಪ್ ಮಾಡಿದ್ವಿ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣವಾ? ಎಲ್ರು ಜೋಶಾಗಿದ್ದೀರಾ ಮಕ್ಕಳೇ? ಎಸ್ ಅಂತ ನೀವ್ ಹೇಳ್ಬೇಕು, ಅವಾಗ ನಾವು ಮುಂದಕ್ಕೆ ಹೋಗ್ತೀವಿ. ವಾವ್, ಸೂಪರ್. ನಮ್ಮ ಮಕ್ಕಳೆಲ್ಲರೂ ಜೋಶಾಗಿದ್ದಾರೆ. ಯಾವ್ದು ಗೊತ್ತಾ ಮಕ್ಕಳೇ? ಒಂದ್ ಹಾಡು ಹೇಳೋಣವಾ? ಸಂಗೀತ, ಆಹಾ ಓಹೋ ರಸಮಯ ಸಂಗೀತ. ಕೇಳೋಣವಾ? ಇವತ್ತಿನ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ರಿಗೂ ಸಂಗೀತದ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ ಪೂರ್ಣಿಮಾ ಮೇಡಮ್ನ. ಹಾರ್ಟ್ಲಿ ವೆಲ್ಕಮ್ ಮೇಡಮ್. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಹಾವತಾರ್ ಫೌಂಡೇಶನ್ಗೆ, ಹಾಗೆ ನಿಮ್ಮೆಲ್ರಿಗೂ ಕೂಡ ನಮಸ್ತೆ. ಹಾಯ್ ಪುಟಾಣಿಗಳ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಗೀತ ತಗೊಳ್ಳೋಣ ಅಲ್ವಾ? ಮೊದಲನೇ ತರಗತಿ. ಮೊದಲಿಗೆ ಎಲ್ಲ ಕೈ ಜೋಡಿಸಿ ಗಣಪತಿ ಮಾಡ್ಕೊಬೇಡ. ಓಕೆ. ನನ್ ಮಾತು ಎಲ್ರಿಗೂ ಕೇಳಿಸ್ತಿದೆ ಅಂತ ಅನ್ಕೋತೀನಿ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ಗುಡ್. ವಕ್ರತುಂಡ ಮಹಾಕಾಯ, ಹಾಗೆ ಹಾಡ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ, ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ, ನಿರ್ವಿಘ್ನಂ ಕುರು ಮೇ ದೇವ, ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ.
ಮೊದಲಿಗೆ ನಾವು ಗಣಪತಿಯನ್ನ ಪ್ರಾರ್ಥನೆ ಮಾಡಿದ್ವಿ. ನಮ್ಮ ಎಲ್ಲ ಕೆಲಸಗಳಲ್ಲೂ ವಿದ್ಯಾ ಗಣಪತಿಯ ಕೃಪೆ ಸರ್ವದಾ ಇರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಈಗ ಒಂದು ಗುರುಸ್ತುತಿಯನ್ನ ನಾವೆಲ್ಲರೂ ಕಲಿಯೋಣ. ಓಕೆನಾ? ಈಗ ನಾನು ಒಬ್ಬೊಬ್ಬರನ್ನೇ ಅಲ್ಲ, ಯಾರನ್ನಾದ್ರೂ ನೀವು ಎಷ್ಟು ಆಸಕ್ತಿಯಿಂದ ಕಲಿತಿದ್ದೀರಾ ಅವ್ರನ್ನ ನಾನು ಕರಿತೀನಿ, ಅವ್ರು ರಿಪೀಟ್ ಮಾಡ್ತಾರೆ. ಇನ್ನು ಉಳ್ದವ್ರೆಲ್ಲ ಮ್ಯೂಟ್ ಮಾಡ್ಕೋತಾರೆ. ಮೇಡಮ್ ಆಗತ್ತಾ ಈ ತರ ಮಾಡಕ್ಕೆ? ಮೇಡಮ್ ಅಂದ್ರೆ ನಾನು ಒಬ್ರಿಗೆ ಹೇಳ್ಕೊಡ್ತೀನಿ, ಅಂದ್ರೆ ಒಂದೊಂದ್ ಪ್ಯಾರ ಒಬ್ಬೊಬ್ರಿಗೆ ಹೇಳ್ಕೊಡ್ತೀನಿ, ಅವ್ರ ಇಂಟ್ರೆಸ್ಟ್ ನೋಡ್ಕೊಂಡು Okay. ಅದ್ರಲ್ಲಿ ಆ ಮಕ್ಕಳು ಹಾಡ್ತಾರೆ. ಅವ್ರನ್ನ ಮ್ಯೂಟ್ ಮಾಡ್ಲಿಕ್ಕಾಗತ್ತಾ? ಸದ್ಯಕ್ಕೆ ಇಲ್ಲಿ ಹೊನ್ನಿಕನ ನಾನು ಕರಿತೀನಿ, ಹೊನ್ನಿಕಾ ಅಂತ. ಓಕೆ, ನೀವು ನೋಡಿ ಯಾರು ಹೇಳಿ? ಹೊನ್ನಿಕಾ ಅಂತ. ಮನ್ವಿಕನಾ? ಒಂದ್ ಸ್ವಲ್ಪ ಸಿಂಬಲ್ ಮಾಡಿ ಮಕ್ಕಳ, ಈ ತರ ಹ್ಯಾಂಡ್ ರೈಸ್ ಮಾಡಿ. ಹೊನ್ನಿಕಾ, ಹೊನ್ನಿಕಾ, ಎಸ್ ಹೊನ್ನಿಕಾ. Unmute ಮಾಡ್ಕೊಂಡ್ರೆ? ಓಕೆ ನಾನ್ ಕೊಡ್ತೀನಿ ಮತ್ತೊಂದ್ಸಲ, ಯಾಕೆಂದ್ರೆ ಇಲ್ಲಿ ಸಿಸ್ಟಮ್ ಅಲ್ಲಿ ತುಂಬಾ ಸ್ಕ್ರೀನ್ಸ್ ಗಳು ಇದಾವೆ, ಹಂಗಾಗಿ ಕನ್ಫ್ಯೂಸ್ ಆಗುತ್ತೆ. ನೀವು ತೋರ್ಸ್ಬೇಕು ಮಕ್ಕಳ ಈ ತರ. ಯಾರು ಗೊತ್ತಾಗ್ತಾ ಇಲ್ವಲ್ಲ? ಹೊನ್ನಿಕಾ ತಮ್ ತೋರ್ಸಮ್ಮ. ಹೊನ್ನಿಕಾ, ಎಸ್ ಹ್ಯಾಂಡ್ ರೈಸ್ ಮಾಡಿದ್ಲು ಹೊನ್ನಿಕಾ. ಹ್ಯಾಂಡ್ ರೈಸ್ ಮಾಡಿ, Yes. ಇಲ್ಲಾಂದ್ರೆ ಹ್ಯಾಂಡ್ ರೈಸ್ ಮಾಡಿ ಮಕ್ಕಳ. ಹ್ಯಾಂಡ್ ರೈಸ್ ಮಾಡು. ಎಸ್, ಏನಂದ್ರೆ ಚೆನ್ನಾಗಾಗತ್ತೆ ಕಮ್ಯುನಿಕೇಶನ್ ಹಾ, ಅಂತ. ಇಲ್ಲ ಹ್ಯಾಂಡ್ ರೈಸ್ ಬಂದಿಲ್ಲ ಮೇಡಮ್. ಬಂದಿಲ್ವಾ? ಓಕೆ, ಯಾರಿಗಾದ್ರೂ ಹ್ಯಾಂಡ್ ರೈಸ್ ಇಲ್ಲ ನಾನೇ ಮಾಡ್ತೀನಿ ಬಿಡಿ, ನಾನೇ ಮಾಡ್ತೀನಿ. ಯಾರಿಗ ಇಂಟ್ರೆಸ್ಟ್ ಇದೆ ನೋಡ್ಕೊಂಡು. ಮಕ್ಕಳ ಈ ತರ ಸಿಂಬಲ್ ತೋರಿಸಿ, ನಾನು ಅನ್ಮ್ಯೂಟ್ ಕೊಡ್ತೀನಿ. ಎಲ್ಲರೂ ಕೊಡ್ತಾ ಇದಾರೆ, ಹ್ಯಾಂಡ್ ರೈಸ್ ಎಲ್ಲ ಮಾಡ್ತಾ ಇದಾರೆ. ಓಕೆ, ನಾನು ಎಲ್ಲರಿಗೂ ತುಂಬಾ interest ಅನ್ಸುತ್ತೆ. ಧೃತಿ ಕೊಡ್ತಾ ಇದ್ದೀನಿ ಮೇಡಮ್. ಎಸ್ ಧೃತಿ. ಓಕೆ ಓಕೆ, ಧೃತಿ ಪುಟ್ಟ ಮಾತಾಡು. ಕೇಳಿಸ್ತಿದ್ಯಾ ಕಂದ? ಮಾತಾಡು ಧೃತಿ, ಮಾತಾಡು ಮಾತಾಡ್ಬೇಕು. ನಿಂಗ್ ಕೊಟ್ಟಾರ ಅವ್ರು. ದೊಡ್ಡ ಮಗು ಕೊಟ್ರೆ ಒಳ್ಳೇದು ಅನ್ಸುತ್ತೆ. ಸಮಯ ಪಾಲನೆ ಬಹಳ ಮುಖ್ಯ ಅಲ್ವಾ ಮಕ್ಕಳೇ? ಮಾತಾಡಿ. ಆಯ್ತು, ಗುರುಗಳ ಬಗ್ಗೆ ಕಲಿಯೋಣ. ಯಾಕೆ ಗುರುಗಳ ಬಗ್ಗೆ ಕಲಿಯೋಣ ಅಂದ್ರೆ, ಧೃತಿ ಅಂತ ಕೊಟ್ಟಾಗ ಮಾತಾಡಿದ್ರೆ ಹಿಂಗ್ ಮಾಡ್ಕೊಂಡ್ ಕುಂದಿರ್ತಾರ. ಪ್ರತಿಯೊಂದು ವಿಚಾರಕ್ಕೂ ಗುರುಗಳು ಜ್ಞಾನವನ್ನ ನಮ್ಗೆ ನೀಡ್ಲಿಲ್ಲ ಅಂದ್ರೆ ನಾವ್ ಏನು ಹತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಏನೇನೆಲ್ಲ ಹೋಗಿದಾರೋ, ಏನೇನೆಲ್ಲ ಯಶಸ್ಸನ್ನ ಕಂಡಿದಾರೋ, ಅಥವಾ ನಮ್ಗೆಲ್ಲಾ ಜ್ಞಾನನ ತೋರ್ಸಿದಾರೋ, ಅವ್ರೆಲ್ರೂ ಒಬ್ಬ ಗುರುಗಳಿಂದಾನೇ ಕಂಡಿರೋದು ಜಗತ್ತಿಗೆ. ಹಾಗಾಗಿ ಗುರುಸ್ತುತಿಯನ್ನ ನಾವು ಹಾಡೋಣವಾ? ಓಕೆ, ಯಾರೀಗ ನನ್ ಜೊತೆಗೆ ಹಾಡುವಂತವ್ರು? ಮೇಡಮ್ ನೀವೇ ಹಾಡ್ತೀರಾ ಅಶ್ವಿನಿ ಮೇಡಮ್? ಓಕೆ ಮೇಡಮ್, ನಾನೇ ಹಾಡ್ಬಿಡ್ತೀನಿ ಬಿಡಿ. ಓಕೆ, ನಾನು ಹಾಡಿನ ಲಿರಿಕ್ಸ್ ಅನ್ನ ಕಳ್ಸಿದ್ದೆ, ಧೃತಿ ಹಾಡ್ತಾಳ? ಓಕೆ, ಸಿಂಧು ಭಟ್ ಮಾತಾಡಿ. ಸಿಂಧು ಭಟ್ ಹಾಡ್ತಾರೆ. ಓಕೆ ಓಕೆ ಕಂದ, ಈಗ ಸ್ಟಾರ್ಟ್ ಮಾಡ್ಲಾ? ಓಕೆ ಮೇಡಮ್, ಸ್ಟಾರ್ಟ್ ಮಾಡಿ. ಅಷ್ಟೇ, ನಾನ್ ತಾಳ ಎಲ್ಲ ಕ್ಲಾಸಿಕಲ್ ಮ್ಯೂಸಿಕ್ ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಮುಂದೆ. ಜಸ್ಟ್ ಒಂದು ಲಯ ತಗೊಂಡ್ ಹೋಗುತ್ತೆ ಹಾಡನ್ನ. ಲಯ ಅಂದ್ರೆ ತಾಳ ಅಂದ್ರೆ ಹಾಡುವ ವೇಗವನ್ನ ಅನುಸರಿಸುವ ಹಾಡಿನ ವೇಗವನ್ನ ನಿರ್ಧರಿಸುವುದು, ಅಂದ್ರೆ ಸ್ಪೀಡ್ ಅನ್ನ ಡಿಸೈಡ್ ಮಾಡುವಂತ ಒಂದು ಕ್ರಿಯೆ, ಆಕ್ಷನ್ ಅಷ್ಟೇ. ಅದನ್ನ ಯಾವ ರೀತಿ ಬೇಕಾದ್ರೂ ಹಾಕ್ಬೋದು ಲೈಟ್ ಮ್ಯೂಸಿಕ್ಗೆ. ಈಗ ಗುರುವೆ ತಾಯಿ ಗುರುವೆ ತಂದೆ, ಗುರುವೆ ತಾಡಿದೆ ಗುರುವೆ ತಂದೆ, ಗುರುವೆ ತಾಯಿ ಗುರುವೆ ತಂದೆ, ಗುರುವೆ ತಾಯಿ ಗುರುವೆ ತಂದೆ, ಗುರುವೆ ದೈವದಾತಾರ, ಗುರುವೆ ತಾಯಿಯರ ಕಾಯನಾರ, ದೈವದಾತಾರ, ದೈವ ತಾರಾಯತ, ದೈವ ದೈವ ದಾತಾರ, ತಾತಾರ, ಗುರುವೆ ಬಂಧು, ಗುರುವೆ ಬಂಬು, ದಯಾ ಸಿಂಧು, ದಯಾ ಸಿಂಧು, ಗುರುವೆ ಕೃಪೆಯ, ಗುರುವೆ ಪ್ರತಯ, ಕೃಪೆಯ, ಪ್ರತಯ, ಪ್ರತಯ, ಕೃಪೆಯ, ಆ? ಸಾಕಾರ. ಸಾಕಾರ. ಎಲ್ಲರೂ ಈ ಮಗು ಹಾಡ್ತಿದ್ದಾಳಲ್ಲ,
ಸಿಂಧು ಹಾಡ್ತಿದ್ದಾಳಲ್ಲ ಅವಳೊಟ್ಟಿಗೆ ನೀವು ಮ್ಯೂಟ್ ಮಾಡ್ಕೊಂಡೇ ಹಾಡ್ತಿರ್ಬೇಕು ಇದ್ರ ಜೊತೆಗೆ, ಆಯ್ತಾ? ಇನ್ನೊಂದ್ಸರಿ ಕನ್ನಡ ಯಾರು ಚೆನ್ನಾಗ್ ಬರುತ್ತೆ ಈ ಪಲ್ಲವಿ ಇವಳೆ ಹಾಡ್ಬಿಡ್ಲಿ, ಆಮೇಲೆ ರೆಡಿ ಇರಿ, ನೆಕ್ಸ್ಟ್ ಚರಣ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಸಿಂಧು ಮತ್ತೆ ಹಾಡು. ಗುರುವೆ ತಾಯಿ ಗುರುವೆ ತಂದೆ, ಗುರುವ ತಾಯಿ ಗುರುವೆ ತಂದೆ, ಗುರುವೆ ದೈವ ಗುರುವೆ ದೈವ ದಾತಾರ, ದಾತಾರ, ಗುರುವೆ ದೈವ ದಾತಾರ, ಗುರುವೆ ದೈವರ ದಾತಾಯ, ದೈವ ದಾತಾರ. ದೈವ ದಾಗಾರ, ದೈವ ದಾರ. ನಾನು ಅದು ಲಿರಿಕ್ಸ್ ಕಳ್ಸಿದೀನಿ, ಅದನ್ನ ಬೇಕಾದ್ರೆ ಇಂಗ್ಲಿಷ್ ಅಲ್ಲೂ ಕಳಿಸ್ತೀನಿ ನಾನು, ಆಯ್ತಾ? ಅದನ್ನ ಬರ್ಕೊಳ್ಬೇಕು ಕ್ಲಾಸ್ ಮುಗಿದ್ಮೇಲೆ ಅಥವಾ ಕ್ಲಾಸ್ ಮುಂಚೆ ನಿಮ್ ಗ್ರೂಪ್ ಬಂದಿದ್ರೆ ನೀವು ಅದನ್ನ ಬರ್ದು ರೆಡಿ ಇಟ್ಕೊಂಡ್ರೆ ನೀವು ಹಾಡ್ಲಿಕ್ಕೆ ಸುಲಭ ಆಗುತ್ತೆ, ಆಯ್ತಾ? ಓಕೆ, ಕಂಟಿನ್ಯೂ ಮಾಡೋಣ. ಗುರುವೆ ಬಂಧು ಗುರುವೆ ಬಂಧು, ಗಯಾ ಸಿಂಧು, ಗಯಾ ಸಿಂಧು, ಗಯಾ ಸಿಂಧು, ಗುರುವೆ ಕೃಪೆಯ, ಗುರುವೆ ದೈವ, ಗುರುವೆ, ಗುರುವೆ ಕೃಪೆಯ, I can't hear you. ಗುರುವೆ ಕೃಪೆಯ, ಗುರುವೆ ಕೃಪೆಯ, ಕೃಪೆಯ, ಕೃಪೆಯ ಸಾಕಾರ. ಸಾಕಾರ. ನಾನೊಂದ್ಸರಿ ಹಾಡ್ತೀನಿ, ನೆಕ್ಸ್ಟ್ ಯಾರು ರೆಡಿ ಇದ್ದೀರಾ ಹ್ಯಾಂಡ್ ರೈಸ್ ಮಾಡಿರಿ, ಅವ್ರಿಗೆ ಅನ್ಮ್ಯೂಟ್ ಕೊಡ್ತಾರೆ ಮೇಡಮ್. ನಾನೊಂದ್ಸರಿ ಪಲ್ಲವಿ ಹಾಡ್ತೀನಿ, ಕೇಳಿಸ್ಕೊಳ್ಳಿ. ಗುರುವೆ ತಾಯಿ ಗುರುವೆ ತಂದೆ, ಗುರುವೆ ದೈವದಾತಾರ, ಗುರುವೆ ತಾಯಿ ಗುರುವೆ ತಂದೆ, ಗುರುವೆ ದೈವದಾತಾರ, ಗುರುವೆ ಬಂಧು ದಯಾ ಸಿಂಧು, ಗುರುವೆ ಕೃಪೆಯ ಸಾಕಾರ, ಗುರುವೆ ಬಂಧು ದಯಾ ಸಿಂಧು, ಗುರುವೆ ಕೃಪೆಯ ಸಾಕಾರ. ಎಸ್ ಸಿಂಧು, ಥ್ಯಾಂಕ್ ಯು, ವೆರಿ ಗುಡ್. ಇನ್ನು ಚೆನ್ನಾಗಿ ಹಾಡು ನೆಕ್ಸ್ಟ್ ಕ್ಲಾಸ್ಗೆ. ಓಕೆ, ನೆಕ್ಸ್ಟ್ ಯಾರು ಬರ್ತೀರಾ ಚರಣಕ್ಕೆ? ಓಕೆ, ನಂದನ್ ಸುಮಾರು ಜನ ಇದ್ದಾರೆ ಮೇಡಮ್, ಯಾರಿಗಾದ್ರೂ ಒಬ್ರು ಕೊಡಿ. ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ದಾನ್ವಿ, ಎಸ್ ದಾನ್ವಿ ಮಾತಾಡಿ. ದಾನ್ವಿ ಇದ್ದಾರೆ ನೋಡಿ ಮೇಡಮ್. ದಾನ್ವಿ, ಓಕೆ ಮೇಡಮ್ ಹೇಳ್ಕೊಡಿ. ರೆಡಿ ಇದೆ ಪುಟ್ಟ? ಬ್ರಹ್ಮ, ರೆಡಿನಾ ದಾನ್ವಿ? ರೆಡಿನಾ? ರೆಡಿನಾ? ಎಸ್ ಅಂದ್ರೆ ನಾವು ಮುಂದಕ್ಕೆ ಹೋಗ್ತೀವಿ. ಸಂಕೋಚ ಪಡ್ಬಾರ್ದು. ಹಾಡಿನ ಕಲಿಯಕ್ ಬಂದ್ರೆ ಹಾಡನ್ ಕಲಿಬೇಕು ಅಂತಂದ್ರೆ ಹಾಡ್ಬೇಕು, ಹಾಡೋಕೆ ಪ್ರಯತ್ನ ಮಾಡ್ಬೇಕು. ಓಕೆ, ಸನ್ನಿಧಿ ಅಂತ ಇದ್ದಾರೆ, ಅವ್ರಿಗೆ ಅನ್ಮಿಟ್ ಮಾಡ್ತೀವಿ. ಎಸ್, ಅನ್ಮಿಟ್ ಮಾಡ್ಕೊಳ್ಳಿ. ಓಕೆ, ರೆಡಿ ಇದ್ದಾರೆ ಮೇಡಮ್. ಗುರುವೆ ಬ್ರಹ್ಮ ಗುರುವೆ ವಿಷ್ಣು, ಬ್ರಹ್ಮ ಗುರುವೆ ವಿಷ್ಣು, ವೆರಿ ಗುಡ್. ಗುರುವೆ ಬ್ರಹ್ಮ ಗುರುವೆ ವಿಷ್ಣು, ಗುರುವೆ ಬ್ರಹ್ಮ ಗುರುವೆ ವಿಷ್ಣು, ಗುರುವೆ ವರ ಮಹೇಶ್ವರ, ಗುರುವೇ ವರ ಮಹೇಶ್ವರ, ಗುರುವೆ ವರ ಮಹೇಶ್ವರ, ಗುರುವೆ ಬ್ರಹ್ಮ ಗುರುವೆ ಬ್ರಹ್ಮ, ಗುರುವೆ ವಿಷ್ಣು, ಗುರುವೆ ವಿಷ್ಣು, ಗುರುವೆ ವರ ಮಹೇಶ್ವರ, ಗುರುವೆ ಮಹೇಶ್ವರ. ಬೇರೆ ಎಲ್ರು ಕೂಡ ಹಾಡ್ತಿರ್ಬೇಕು. ಈಗ ಶ್ರೇಯಸ್ ಹಾಡ್ತಿದ್ರೆ ಅವ್ನ್ ಮಾತ್ರ ಹಾಡೋದು ಅಂತಲ್ಲ, ಎಲ್ಲರೂ ಹಾಡ್ಬೇಕು. ಓಕೆ, ಗುರುವೆ ಬ್ರಹ್ಮ ಗುರುವೆ ವಿಷ್ಣು, ಗುರುವೆ ಬ್ರಹ್ಮ ಗುರುವೆ ವಿಷ್ಣು, ಗುರುವೆ ವರ ಮಹೇಶ್ವರ, ಗುರುಮಹೇಶ್ವರ, ಗುರು ಪರತರ, ಗುರು ಪರತರ, ಪರಬ್ರಹ್ಮ, ಪರಬ್ರಹ್ಮ, ಗುರು ಪರತರ, ಗುರು ಪರತರ, ಪರಬ್ರಹ್ಮ, ಪರಬ್ರಹ್ಮ, ಗುರುವೆ ಸಕಲ ಕಾಧಾರ, ಗುರುವೆ ಸಕಲ ಸಾಕಾರ,
ಗುರುವೆ ಸಕಲ ಕಾಧಾರ. ಗುರುವೆ ಸಕಲ ಎಸ್, ನೆಕ್ಸ್ಟ್ ಲಾಸ್ಟ್ ಪ್ಯಾರ ಯಾರು ಹೇಳ್ಕೊಡ್ಲಿ ನೋಡಿ. ಇದನ್ನೊಂದ್ ಪ್ಯಾರ ನಾನು ಹಾಡ್ತೀನಿ, ಅಲ್ಲಿ ತನಕ ಯಾರ್ಯಾರು ಹಾಡ್ತೀರಾ ನೋಡಿ ಹ್ಯಾಂಡ್ ರೈಸ್ ಮಾಡಿ, ಯಾರಿಗಾದ್ರೂ ಅನ್ಬೋದು ಕೊಡ್ತಾರೆ. ಗುರುವರ ಮಹೇಶ್ವರ. ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ವರ ಮಹೇಶ್ವರ ಗುರು ಪರತರ ಪರ ಬ್ರಹ್ಮ ಗುರುವೇ ಸಕಲ ಕಾಧಾರ ಗುರುವೇ ಸಕಲ ಕಾಧಾರ. ವಿಷ್ಣು ಪುಟ. Yes, ಆಯ್ತಾ? madam. Okay, next. ವಿಷ್ಣು ತಮವ ಕಳೆದು ಬೆಳಕ ತಂದ ದೀನ ಬಂಧು ಗುರುವರ ತಮವ ಕಳೆದು ಬೆಳಕ ತಂದ ದೀನ ಬಂಧು ಗುರುವರ ಕರ್ಮ ಬಂಧ ತರಿದ ಧೀರ ಕರ್ಮ ಬಂಧ ತರಿದ ಧೀರ ನಿಮಗಿದು ನಮಸ್ಕಾರ ನಿಮಗಿದು ನಮಸ್ಕಾರ ನಿಮಗಿದು ನಮಸ್ಕಾರ ತಿರುಗಿ ಹೇಳ್ಕೊಳ್ಳ. ತಮವ ಕಳೆದು ಬೆಳಕ ತಂದ ದೀನ ಬಂಧು ಗುರುವರ ವೆರಿ ಗುಡ್. ಕರ್ಮ ಬಂಧ ತರಿದ ಧೀರ ಕರ್ಮ ಬಂಧ ತರಿದ ಧೀರ ನಿಮಗಿದು ನಮಸ್ಕಾರ ನಿಮಗಿದು ನಮಸ್ಕಾರ ನಿಮಗಿದು ನಮಸ್ಕಾರ. ಹರಿಪ್ರಿಯಾ ಹಾಡ್ಬೇಕು. ಸುಮಾರು ಜನ ಹಾಡ್ತಿದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ಹಾಡಿ ಹಾಡಿ ರಾಗ ಅಂತಾರಲ್ಲ ಹಾಗೆ ಹಾಡ್ತಾ ಇರ್ಬೇಕು. ನಾನ್ ರೆಕಾರ್ಡ್ ಕೂಡ ಕಳಿಸ್ತೀನಿ ಗ್ರೂಪ್ಗೆ, ನೀವು ಪ್ರಾಕ್ಟೀಸ್ ಮಾಡಿ. ಇನ್ನು ಯಾರಾದ್ರೂ ಹಾಡೋರಿದ್ರೆ ನಾನು ಅವ್ರಿಗೆ ಇನ್ನೊಂದ್ಸರಿ ಹೇಳಿಕೊಡ್ತೀನಿ. ನಾನ್ ಚೆನ್ನಾಗ್ ಹಾಡ್ತೀನಿ, ನಾನ್ ಚೆನ್ನಾಗಿ ರಿಪೀಟ್ ಮಾಡ್ತೀನಿ ಅನ್ನೋರು ಸ್ಪೆಷಲ್ ಆಗಿ ಮೇಡಮ್ ಯಾರಿಗಾದ್ರೂ ನೋಡಿ ಇನ್ನೊಬ್ರಿಗೆ ಲಾಸ್ಟ್ ಚಾನ್ಸ್ ಇವತ್ತಿನ ಕ್ಲಾಸ್. ಎನಿಬಡಿ? ಒಬ್ರಿಗೆ ಅಡ್ಮಿಟ್ ಕೊಡ್ಬೇಕಾ ಮೇಡಮ್? ಹಾ ಮೇಡಮ್ ಕೊಡಿ. ವಿಷ್ಣು ಅಡ್ಮಿಟ್ ಮಾಡ್ಕೊಳಿಪ್ಪ. ಎಸ್ ಮೇಡಮ್. ವೆರಿ ಗುಡ್. ಹಾ, ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ವರ ಮಹೇಶ್ವರ ಗುರುವೇ ವರವೇ ಮಹೇಶ್ವರ ಗುರುವೇ ವರ ಮಹೇಶ್ವರ ಗುರುವೇ ಮಹೇಶ್ವರ ಗುರುವೇ ವರ ಮಹೇಶ್ವರ ಗುರುವೇ ವರ ಮಹೇಶ್ವರ ಗುರು ಪರತರ ಗುರು ಪರತರ
ಪರಬ್ರಹ್ಮ ಪರಬ್ರಹ್ಮ ಗುರುವೆ ಸಕಲ ಕಾಧಾರ ಗುರುವೇ ಸಕಲ ಪರ ಗುರುವೆ ಸಕಲ ಗುರುವೇ ಸಕಲ ಕಾಧಾರ ಸಾಧಾರ ಸಕಲಕ್ಕೆ ಸಕಲಕ್ಕೆ ಆಧಾರ ಆಧಾರ ತಮವ ಕಳೆದು ಬೆಳಕ ತಂದ ತಮಕ್ಕೆ ತಲೆದು ಬೆಳಕು ತಂದು ದೀನ ಬಂಧು ನೀಲ ಬಂದು ದೀನ ಬಂಧು ನೀನೆ ಬಂದು ದೀನ ಬಂಧು ಈನ ಬಂದು ದೀನ ದೀನ ವಿನೀತ ದೀನ ದೀನ ಬಂಧು ಈನ ಬಂದು ಗುರುವರ ಗುರುವರ ಕರ್ಮ ಬಂಧ ಕರ್ಮದಂಗ ಕರ್ಮ ಬಂಧ ಸಲ ವಾಯ್ಸ್ ಇದಾಗ್ತದೆ. ಹೌದಾ? ಈಗ ಮೇಡಮ್ ಈಗ ಕಂಡ ಕರ್ಮ ಬಂಧ ಧರ್ಮ ಬಂದ ಕರ್ಮ ಬಂಧ ಮ್ಯಾಮ್ ಕರ್ಮ ಬಂಧ ಕರ್ಮ ಬಂದ ಹರಿದ ಧೀರ ಹರಿದ ಧೀರ ದೀನ ಇದೋನ ಧೀರ ಧೀರ ಕರಿದ ಧೀರ ಕಳೆದಂತ ಕರಿದ ಧೀರ ನಿನಗಿದೋ ನಮಸ್ಕಾರ ನಿನಗೆ 100 ನಮಸ್ಕಾರ. 100 ಅಲ್ಲ 1000 ಕೋಟಿ ಹಾಕಿದ್ರು ಅಷ್ಟೇ. ನಿನಗಿದೋ ನಮಸ್ಕಾರ ಹಾಕಬಹುದು. ನಿನಗಿದು ನಮಸ್ಕಾರ ನಮಸ್ಕಾರ ನಿನಗೆ 100 ನಮಸ್ಕಾರ. 100 ಅಂತ ಹೇಳ್ತಿದ್ಯಾ? ನಾನು 100 ಹೇಳೇ ಇಲ್ಲ ಕನ್ನ. ನಿನಗಿದೋ ನಿನಗಿದು ನಮಸ್ಕಾರ. ನಮಸ್ಕಾರ. ನೋಡಿ, ಗುರು ಭಕ್ತಿ ನಮ್ಮನ್ನ ತುಂಬಾ ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಅದಕ್ಕೆ ಪುರಂದರದಾಸರ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಇವಾಗ ಇಲ್ಲಿ ಕಲಿತಿದ್ದೀರಲ್ಲ, ನಾವೆಲ್ಲ ಕಲಿಸ್ಬೇಕು ಅಂದ್ರೆ ನಮಗೆ ಗುರುಗಳು ಪ್ರೇರಣೆ ಅಲ್ವಾ? ಪ್ರೇರಣೆ ಅಂದ್ರೆ ಅವರೇ ನಮ್ಗೆ ಮಾರ್ಗದರ್ಶನ ಮಾಡಿದವರು, ಅವರೇ ನಮಗೆ ಜ್ಞಾನವನ್ನ ಕೊಟ್ಟವರು. ಅಂತ ಗುರುಗಳು ಎಲ್ಲಾ ಕಡೆಯಲ್ಲೂ ಸಿಗ್ತಾರ ಲಭ್ಯ. ಎಲ್ಲೆಲ್ಲಿ ಯಾರ್ಯಾರು ಸಿಗ್ಬೇಕು ಅನ್ನೋ ಒಂದು ಇರುತ್ತೋ, ಪ್ರಾಪ್ತಿ ಇರುತ್ತೋ, ಖಂಡಿತ ಅಲ್ಲಲ್ಲಿ ಒಳ್ಳೆ ಗುರುಗಳು ಸಿಗ್ತಾರೆ. ಒಳ್ಳೆ ಶಿಷ್ಯನು ಅಲ್ಲಿ ನಿರ್ಮಾಣ ಆಗ್ತಾನೆ. ಸೊ ಅಂಥ ನಿರ್ಮಾಣವಾದ ಶಿಷ್ಯರಲ್ಲಿ ಈಗ ನಿಮ್ಗೆಲ್ಲ ನಡೆಸ್ಕೊಡ್ತಾ ಇರುವಂತವ್ರು ನೀವು ನೋಡ್ತಾ ಇದ್ದೀರಾ. ಏನು ಈ ಹಾಡಿನ ಅರ್ಥ ಅಂತ ಮೊದಲು ತಿಳ್ಕೊಂಬೇಡ. ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ದೈವದ ಅವತಾರ, ಗುರುವೇ ಬಂಧು ದಯಾ ಸಿಂಧು. ಅಂದ್ರೆ ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ದೈವದ ಅವತಾರ, ಗುರು ದಯಾ ಸಿಂಧು ಕರುಣಾಮೂರ್ತಿ. ಅವರು ಕೃಪೆ ಮಾಡಿ ನಮ್ಗೆ ಎಲ್ಲಾ ಒಂದು ಆಗಬೇಕಾದದ್ದನ್ನ ಆಗಿಸ್ಕೊಡ್ತಾರೆ. ಅವರು ಮತ್ತೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿ ಇಲ್ಲಿ ಸ್ವಾಮಿ ಶಾಸ್ತ್ರಾನಂದ ಅವರ ರಚನೆ ಇದೋ. ಅವ್ರು ಹೇಳ್ತಾರೆ, ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ವರ ಮಹೇಶ್ವರ, ಗುರು ಪರತರ ಪರಬ್ರಹ್ಮ. ಎಂಥ ಪರತರ ಅಂದ್ರೆ ಇಹ ಪರ ಅಂದ್ರೆ ಅದಕ್ಕಿಂತ ಅತೀತವಾದ್ದು, ಅಂದ್ರೆ ದೊಡ್ಡದು. ಪರತರ ಪರಬ್ರಹ್ಮ ಗುರುವೇ ಸಕಲಕ್ಕಾಧಾರ. ಎಲ್ಲದಕ್ಕೂ ಗುರುವೇ ಬೇಕು ಅಲ್ವಾ? ಅರಿವಿಗೆ ಗುರುವೇ ಕಾರಣ ಅಂತ ಹೇಳ್ತಾರಲ್ಲ, ಹಾಗೆ ಅರಿವೇ ಗುರು ಅಂತ ಹೇಳ್ತಾರಲ್ವಾ, ಹಾಗೆ ನಮಗೆ ಜ್ಞಾನ ಬರ್ಬೇಕು ಅಂದ್ರೆ ಗುರು ಬೇಕೇ ಬೇಕು. ಈ ಜಗತ್ತಲ್ಲಿ ಏನೇನೆಲ್ಲ ಆಗಿ ಹೋಗಿದೆಯೋ, ಅಂದ್ರೆ ಒಳ್ಳೊಳ್ಳೆ ಆವಿಷ್ಕಾರಗಳು, ಒಳ್ಳೊಳ್ಳೆ ಜ್ಞಾನ ಧಾರೆ ಏನೇನು ನಮ್ಗೆ ಕಾಣಿಸಿರುತ್ತೋ ಅದೆಲ್ಲದಕ್ಕೂ ಕಾರಣ, ಪ್ರೇರಣೆ ಯಾರಪ್ಪ ಅಂದ್ರೆ ಅದು ಗುರುಗಳೇ ಆಗಿರ್ತಾರೆ. ಇನ್ನು ತಮವ ಕಳೆದು ಬೆಳಕ ತಂದ, ಕತ್ತಲನ್ನ ಕಳೆದು ಬೆಳಕನ್ನ ತಂದಂತ ಗುರುಗಳಿಗೆ ಇಲ್ಲಿ ನಮಸ್ಕಾರ. ಮತ್ತೆ ಕರ್ಮ ಬಂದ, ನಮ್ಮ ಕರ್ಮ ಕಷ್ಟ ಕೋಟಲೆಗಳನ್ನ ಕಳೆದು ಹಾಕುವಂತವ್ರು ಯಾರಾದ್ರೂ ಇದ್ರೆ ಅವರು ಗುರುಗಳಾಗಿರ್ತಾರೆ. ಅವ್ರಿಗೆ ನಮಸ್ಕಾರ ಅಂತ ಹೇಳಿ ಇಲ್ಲಿ ಶಾಸ್ತ್ರಾನಂದಜಿಯವರು ಹೇಳ್ತಾರೆ.
ಅರ್ಥ ತಿಳ್ಕೊಂಡು ಭಕ್ತಿ ಭಾವದಿಂದ ಈ ಹಾಡನ್ನ ಕಲ್ತು ನೆಕ್ಸ್ಟ್ ಹಾಡಿ, ಸಾಧ್ಯವಾದ್ರೆ ಹಾಡಿ ರೆಕಾರ್ಡ್ ಹಾಕಿ. ಖುಷಿ ಆಗತ್ತೆ. ಚೆನ್ನಾಗಿ ಕಲಿತಿದ್ದೀರಿ, ಕಲೀರಿ ಇನ್ನು ಚೆನ್ನಾಗಿ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಶೇಷವಾದ ಹಾಡಿನೊಂದಿಗೆ ಖಂಡಿತ ನಾನು ಬರ್ತೀನಿ. ಅಲ್ಲಿ ತನಕ ಅಭ್ಯಾಸ ಮಾಡ್ತೀರಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಆಯ್ತಲ್ಲ ಮೇಡಮ್. ಮೇಡಮ್? ಆಯ್ತು ಮೇಡಮ್. ಓಕೆ ಮಕ್ಳ, ಸಂಗೀತ ಎಲ್ರಿಗೂ ಗೊತ್ತಾಯ್ತಾ? ಸಂಗೀತ ಏನು ಮತ್ತೆ ಯಾವ ತರ ಹಾಡೋದು? ಸಂಗೀತದ ಟೀಚರ್ ಬಂದು ನಿಮ್ಗೆ ಎಷ್ಟು ಮಾಹಿತಿ ನಿಮ್ಗೆ ಮಕ್ಳಿಗ್ ಬೇಕೋ ಅದನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಲಾಸ್ ಇನ್ನೊಂದಿದೆ, ಅದಕ್ಕೆಲ್ಲ ನಾವು ವೇಟ್ ಮಾಡೋಣ. ಎಲ್ರಿಗೂ ಹೇಗನ್ಸ್ತು ಈ ಸಂಗೀತ ಕ್ಲಾಸ್? ಕೇಳಿಸ್ಕೊಂಡ್ರಾ? ಚೆನ್ನಾಗಿತ್ತಾ? ವೆರಿ ಗುಡ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಒಂದು ವಿಶೇಷವಾದ ಹಾಡಿನೊಂದಿಗೆ ನಿಮ್ ಜೊತೆ ಬರ್ತೀನಿ. ಓಕೆನಾ? ಇವತ್ತು ಈ ಪುಟಾಣಿ ನಾವೆಲ್ಲರೂ ಕೂಡ ಸಾಂಗ್ ಪೂರ್ಣಿಮಾ ಮೇಡಮ್ಗೆ ಗ್ರಾಟಿಟ್ಯೂಡ್ ಸಲ್ಲಿಸೋಣವಾ ಚಪ್ಪಾಳೆ ಮೂಲಕ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್. ಮೇಡಮ್ ಹೇಳಿ ಮೇಡಮ್. ಪೂರ್ಣಿಮಾ ಮೇಡಮ್, ಇವತ್ತು ನೀವು ಏನ್ ಹೇಳ್ಕೊಟ್ರಿ ಸಂಗೀತದ್ದು? ಒಂದ್ ಸ್ವಲ್ಪ ಏನಂತಾರೆ ರಿವೈಸ್ ಮಾಡಿ ಮೇಡಮ್. ನೋಡಿ, ಇವತ್ತು ಸಂಗೀತದ ಬಗ್ಗೆ ನಾವು ಫಸ್ಟ್ ಗಣಪತಿ ಪ್ರಾರ್ಥನೆ ಮಾಡಿದ್ವಿ, ಆಮೇಲೆ ಗುರುಪರವಾದ ಹಾಡನ್ನ ಹೇಳ್ಕೊಟ್ಟೆ, ಶಾಸ್ತ್ರಾನಂದಜಿ ಅವರ ರಚನೆ. ಅದಕ್ಕೆ ಮುಂಚೆ ಶ್ರುತಿಯನ್ನ ಎಲ್ಲರಿಗೂ ಒಂದು ವಿಶೇಷವಾದ ಸ್ತರದಲ್ಲಿ, ಅಂದ್ರೆ ಮಾತಾಡ್ತಿರ್ತೀರಲ್ಲ, ಒಬ್ಬೊಬ್ರು ಒಂದೊಂದ್ ರೀತಿನಲ್ಲಿ ಮಾತಾಡ್ತಾರೆ, ಹಾಗೆ ಹಾಡು ಕೂಡ ಎಲ್ಲರಿಗೂ ಮ್ಯಾಕ್ಸಿಮಮ್ ಹಾಡ್ಬೇಕು. ಅಥವಾ ಹಾಡ್ತಿರ್ತೀರಾ, ನಿಮ್ಮೊಳಗೆ ನೀವು ಹಾಡ್ತಿರ್ತೀರಾ ಅಂದ್ರೆ ಖಂಡಿತ ಆಗತ್ತೆ ಹಾಡ್ಲಿಕ್ಕೆ. ಅದು ಇನ್ನೂ ಚೆನ್ನಾಗಿ ಹಾಡ್ಬೇಕು ಶ್ರುತಿ ತಾಳಬದ್ಧವಾಗಿ ಅಂತಂದ್ರೆ ಭಗವಂತನ ಪ್ರೇರಣೆ ಬೇಕು. ಇಲ್ಲಿವರೆಗೂ ನೀವು ಬಂದಿದ್ದೀರಾ ಅಂದ್ರೆ ನಿಮ್ಗೆ ಭಗವಂತನ ಪ್ರೇರಣೆ ಮ್ಯಾಕ್ಸಿಮಮ್ ಎಲ್ರಿಗೂ ಇರುತ್ತೆ ಅಂತ ಅನ್ಕೊಳ್ತೀನಿ. ಶ್ರುತಿರು ಮಾತಾ ತಾಳ ಪಿತ ಅಂತಾರೆ. ಶ್ರುತಿ ಮತ್ತೆ ಎರಡು ನಾವು ಜೊತೆಗೆ ಇಟ್ಕೊಂಡು ಹಾಡ್ಬೇಕು. ಜೊತೆಗೆ ಹೇಗಪ್ಪ ಇಟ್ಕೊಳ್ಳೋದು? ಹಾಡನ್ನ ಸುಶ್ರಾವ್ಯವಾಗಿ ಹಾಡ್ಬೇಕು, ಹಾಡಿನೊಂದಿಗೆ ಲಯ ಇರಬೇಕು. ಇವೆರಡು ಶ್ರುತಿ ತಾಳ ಸಂಗೀತಕ್ಕೆ ತಂದೆ ತಾಯಿ ಇದ್ದಂತೆ. ಇದನ್ನ ವಿಶೇಷವಾಗಿ ತಿಳಿಸ್ಬೇಕಿತ್ತು ನಾನು. ಆಮೇಲೆ ಈ ಶಾಸ್ತ್ರಾನಂದಜಿಯವರ ಗುರುಪರವಾದ ಅಂದ್ರೆ ಟೀಚರ್ಸ್ ಸಾಂಗ್ ಇದು, ಟೀಚರ್ ಸಾಂಗ್ ಇದು. ಅಂದ್ರೆ ಟೀಚರ್ಗೆ ಹೇಳುವಂತ, ಭಕ್ತಿ ಪೂರ್ವಕವಾಗಿ ಹೇಳುವಂತ ಹಾಡು ಇದಾಗಿತ್ತು. ಅದ್ರ ಮೀನಿಂಗ್ ಕೂಡ ಹೇಳಿದೀನಿ. ಒಂದ್ಸರಿ ಬೇಕಾದ್ರೆ ರಿಪೀಟ್ ಮಾಡ್ಬಿಡ್ತೀನಿ ಫುಲ್ ಫ್ರಮ್ ದಿ ಬಿಗಿನಿಂಗ್. ಹಾಡ್ಬೋದಾ ಮೇಡಮ್? 3 ಪ್ಯಾರ ಹೇಳ್ಕೊಟ್ರಲ್ಲ, ಅದು ಹೇಳಿ ಮೇಡಮ್. ಅದು ಪಲ್ಲವಿ ಅದೇ ಗುರುವೆ ತಾಯಿ, ಗುರುವೆ ತಂದೆ, ಗುರುವೆ ದೈವದಾತಾರ, ಗುರುವೆ ಬಂಧುದಯ ಸಿಂಧು, ಗುರುವೆ ಕೃಪೆಯ ಸಾಕಾರ, ಗುರುವೆ ಕೃಪೆಯ ಸಾಕಾರ. ಗುರುವೆ ಬ್ರಹ್ಮ ಗುರುವೆ ವಿಷ್ಣು, ಗುರುವೆ ವರ ಮಹೇಶ್ವರ, ಗುರುವೆ ಬ್ರಹ್ಮ ಗುರುವೆ ವಿಷ್ಣು, ಗುರುವೆ ವರ ಮಹೇಶ್ವರ, ಗುರು ಪರತರ ಪರ ಬ್ರಹ್ಮ, ಗುರುವೆ ಸಕಲ ಸಾಧಾರ. ತಮವ ಕಳೆದು ಬೆಳಕ ತಂದ ದೀನ ಬಂಧು ಗುರುವರ, ಕರ್ಮ ಬಂಧ ಕರಿದ ಧೀರ, ನಿಮಗಿದೋ ನಮಸ್ಕಾರ, ನಿಮಗಿದೋ ನಮಸ್ಕಾರ, ನಿನಗಿದೋ ನಮಸ್ಕಾರ. ಹೀಗಿತ್ತು. ಓಕೆ ಮೇಡಮ್, ಥ್ಯಾಂಕ್ ಯು. ನಮ್ಮ ಸಂಗೀತದ ಟೀಚರ್ ಇಂದಲೇ ನಮಗೆ ಸಂಗೀತದ ಒಂದು ಏನ್ ಹೇಳ್ತಾರೆ ಟಚ್, ಸ್ಪರ್ಶ ಸಿಕ್ತು ಅಂತ ಹೇಳ್ಬೋದು. ನಮ್ಮ ಪೂರ್ಣಿಮಾ ಮೇಡಮ್ಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಮೇಡಮ್, ಥ್ಯಾಂಕ್ ಯು. ನಾನು ಕೊನೆಯಲ್ಲಿ ನಿನಗಿದೋ ಅಂತ ಬಾಯಿಗೆ ಬರ್ಲಿಲ್ಲ. ಆಕ್ಚುಲಿ ನಿನಗಿದೋ ನಮಸ್ಕಾರ ಅಂತ. ದೇವರು ನಮ್ಗೆ ಪರಮಾಪ್ತ, ಹಾಗೆ ಗುರುಗಳು ಅಷ್ಟೇ. ಹಾಗಾಗಿ ಏಕವಚನದಲ್ಲಿ ಇದೆ ಅದು. ಆದ್ರೆ ನಾನು ನಿಮಗಿದೋ ಅಂತ ಹೇಳ್ಕೊಟ್ಟಿದೀನಿ ಅಷ್ಟೇ. ಅಲ್ಲೊಂಚೂರು ವ್ಯತ್ಯಾಸ ಆಗಿದೆ. ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡುವಂತಹ ಸಮಯ ಬಂದೇ ಬಿಡ್ತು. 5 ನಿಮಿಷ ಆಗಿದೆ. ಆದ್ರೂನು ಒಂದು 2 ಮಕ್ಕಳಿಂದ ಅನಿಸಿಕೆ ತಗೊಳ್ಳೋಣ, ತದನಂತರ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಸ್, ಓಕೆ. ಯಾರು ಮಾತಾಡ್ತಾರೆ ಅಂತ? ಇಲ್ಲ ನಾನೇ ಕೊಡ್ಲಾ? ಇಲ್ಲ ನೀವೇ ಹ್ಯಾಂಡ್ ರೈಸ್ ಮಾಡ್ತೀರಾ? ಹ್ಯಾಂಡ್ ರೈಸ್ ತುಂಬಾನೇ ಇದೆ, ಬಟ್
ಸಮಯಾವಕಾಶ ತುಂಬಾ ಕಮ್ಮಿ ಇರೋದ್ರಿಂದ ಇಬ್ರು ಮಕ್ಕಳನ್ನ ಮಾತಾಡ್ಸೋಣ. ಅಮೋಘ ಅವ್ರ ಕಡೆಯಿಂದ ಮಾತಾಡ್ಸ್ಬಿಡೋಣ. ಏನ್ ಅನ್ಸ್ತು ಪುಟ ಇವತ್ತಿನ ಕ್ಲಾಸು ಸಂಗೀತ? ಎಸ್ ಮ್ಯಾಮ್ ತುಂಬಾ ಚೆನ್ನಾಗಿತ್ತು. ಹೌದಾ? ಸಂಗೀತ ಕಲ್ತ್ರಾ? ಹೌದು ಮ್ಯಾಮ್. ವಾವ್, ಸೂಪರ್. Next Thank you, class ಅಲ್ಲಿ ಪುಟ್ಟ. ಹಾಡು ನುಡಿಯುತ್ತದೆ. ಓಕೆನಾ ಅಮೋಘ? ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್. ಇನ್ನ ಒಬ್ರನ್ ಮಾತಾಡ್ಸ್ಬಿಡಣ್ವಾ? ಕಾಯ್ತಾ ಇದಾರೆ. ಸಿಂಧು ಭಟ್. ಸಿಂಧು ಭಟ್. ಎಸ್ Thank you for thank you for teaching new songs and like how to use the mic. What do we call like ಪುಟ್ಟ, ನನಗೆ ಇಂಗ್ಲಿಷ್ ಬರೋದಿಲ್ಲ. abacus. ಪುಟಾಣಿ ಕನ್ನಡದಲ್ಲಿ ಹೇಳಿ ಪುಟ್ಟ, ನನಗೆ ಇಂಗ್ಲಿಷ್ ಅರ್ಥ ಆಗುದಿಲ್ಲ. ನಂಗೆ ಸ್ವಲ್ಪ ಗೊತ್ತು. ಟ್ರೈ ಟು ಸ್ಪೀಕ್. ಪ್ರಯತ್ನ ಮಾಡು. ಓಕೆ, ನಂಗೆ ಸ್ವಲ್ಪ ಗೊತ್ತು ಕನ್ನಡ. ತುಂಬಾ ಓಕೆ, ಗೊತ್ತಿದೆ ನಿಂಗೆ. ಕನ್ನಡ. ಮಾತಾಡ್ತಿಲ್ಲ ಅಷ್ಟೇ, ತುಂಬಾ ಗೊತ್ತಿದೆ ನಿಂಗೆ. ನಂಗೆ ಅರ್ಥ ಆಯ್ತು ಕನ್ನಡ, ಬಟ್ ನಂಗೆ ಸ್ವಲ್ಪ ಮಾತಾಡ್ ಗೊತ್ತು. ಓಕೆ, ಸುಧಾ ಭಟ್ ಕನ್ನಡನು ಕಲೀರಿ ಇಂಗ್ಲಿಷ್ ಜೊತೆಗೆ ಅಂತ ಹೇಳ್ತಾ ನೀವು ಮ್ಯೂಟ್ ಮಾಡ್ಕೊಂಬಿಡಿ. ಇನ್ನ ಕೊನೆ ಒಬ್ರು ಜೊತೆ ಮಾತಾಡ್ಬಿಡೋಣ. ಯಾರು ಅಂತ? ಯಾರು 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 ಯಾರು? ಗೌಡ ಭಾರತಿ. ಎಸ್, ಅನಿಸಿಕೆ, ಕೊನೆ ಅನಿಸಿಕೆ. ಅನ್ಮ್ಯೂಟ್ ಮಾಡ್ಕೋಬೇಕು ನೀವು. ಇಲ್ಲ, ನಿಮಗೆ ಅನ್ಮ್ಯೂಟ್ ಆಗ್ತಾ ಇಲ್ಲ. ಮತ್ತೆ ಇನ್ಯಾರು? ಆಗಿದೆ ಆಗಿದೆ, ಮಾತಾಡಿ. ಮ್ಯಾಮ್ ಇಟ್ ವಾಸ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ತುಂಬಾ ಚೆನ್ನಾಗಿತ್ತಾ? ವಾವ್, ಸೂಪರ್. ಓಕೆ ಮಕ್ಕಳ, ಮ್ಯಾಮ್ ಥ್ಯಾಂಕ್ಸ್ ಫಾರ್ ಟೆಲ್ಲಿಂಗ್ ಅಸ್. ಓಕೆ ಮಾ, ಥ್ಯಾಂಕ್ ಯು. ಮ್ಯೂಟ್ ಮಾಡ್ಕೊಂಡ್ಬಿಡಪ್ಬಿಟ್ಟು. ಓಕೆ ಮಕ್ಕಳ, ಕಾರ್ಯಕ್ರಮ ಮುಕ್ತಾಯ ಮಾಡೋಣವಾ? ಇಲ್ಲ ಇನ್ನೂ ಕಂಟಿನ್ಯೂ ಮಾಡೋಣವಾ? ಏನಂತೀರಾ? ಮ್ಯಾಮ್ ಕಂಟಿನ್ಯೂ ಮಾಡ್ಬೋದು ಮ್ಯಾಮ್. ಇನ್ನು ಮಾಡ್ಬೇಕಾ? ಸಮಯ ಆಯ್ತಲ್ಲ. ಓಕೆ ಓಕೆ ಮಕ್ಕಳ, ದಿನ 2ರಲ್ಲಿ ಇವತ್ತು ನಾವು ಸಂಗೀತ ಮತ್ತೆ ಅಬಾಕಸ್ ಬಗ್ಗೆ ತಿಳ್ಕೊಂಡ್ವಿ, ಧ್ಯಾನನೂ ಕೂಡ ಮಾಡಿದ್ವಿ. ಎಲ್ರಿಗೂ ಖುಷಿ ಆಯ್ತಾ? ಎಲ್ರಿಗೂ 100% ಖುಷಿ ಆಗಿದೆ, ಎಲ್ಲ ಕಲ್ತಿದ್ದೀರಾ ಅಂತ ಭಾವಿಸ್ತಾ ಮತ್ತೆ ನಾವು ದಿನ 3 ನಾಳಕ್ಕೆ ಭೇಟಿ ಆಗೋಣ ಅಂತ ಹೇಳ್ತಾ, ಎಲ್ಲಾ ಮಾಸ್ಟರ್ಸ್ಗೂ, ಇಲ್ಲಿ ಸೀನಿಯರ್ ಮಾಸ್ಟರ್ಸು ಸಹ ಅವರು ಭಾಗಿಯಾಗಿದ್ದಾರೆ. ಜೊತೆಗೆ ಎಲ್ಲಾ ಪೇರೆಂಟ್ಸ್ಗೂ, ನನ್ನೆಲ್ಲಾ ಪ್ರೀತಿಯ ಮಕ್ಕಳಿಗೂ ಥ್ಯಾಂಕ್ ಯು, ನಮಸ್ಕಾರಗಳು. ಮತ್ತೆ ನಾಳೆ ಭೇಟಿ ಆಗೋಣ. ಓಕೆ.